ಓಂ ಶಾಂತಿ 14/8/2020 बाप-दादारवರ साकार मुरलियागिदे। मीठे बच्चे, बाप आए हैं तुम्हारा ज्ञान रत्नों से श्रृंगार कर वापस घर ले जाने। ಮಧುರರಾದಂತಹ ಮಕ್ಕಳೇ, ತಂದೆ ಬಂದಿದ್ದಾರೆ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿ ತಮ್ಮನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ। फिर राजाई में भेज देंगे तो अपार ಖುಷಿ में रहो। ನಂತರ ರಾಜಧಾನಿಯಲ್ಲಿ ಕಳಿಸ್ಬಿಡ್ತಾರೆ ಅಂದರೆ ಇದೇ ಅಪಾರ ಖುಷಿಯಲ್ಲಿ ಇರಬೇಕಾಗಿದೆ। ಏಕ್ ಬಾಪ್ ಸೆ ಹಿ ಪ್ಯಾರ್ ಕರೋ, ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಮಾಡಬೇಕಾಗಿದೆ। ಮಧುರರಾದಂತಹ ಮಕ್ಕಳೇ, ತಂದೆ ಬಂದಿದ್ದಾರೆ ತಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ ನಂತರ ರಾಜಧಾನಿಗೆ ಕಳಿಸ್ಬಿಡ್ತಾರೆ ಅಂತಂದರೆ ಇದೇ ಒಂದು ಅಪಾರವಾದಂತಹ ಖುಷಿಯಲ್ಲಿ ಇರಬೇಕಾಗಿದೆ। ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಇಡಬೇಕಾಗಿದೆ। ಪ್ರಶ್ನೆ, अपनी धारणा को मजबूत बनाने का आधार क्या है? ತಮ್ಮ ಧಾರಣೆಯನ್ನು ಪರಿಪಕ್ವ ಮಾಡಿಕೊಳ್ಳುವಂತಹ ಆಧಾರ ಯಾವುದಾಗಿದೆ? अपनी धारणा को मजबूत बनाने के लिए सदैव यह पक्का करो कि आज के दिन जो पास हुआ अच्छा हुआ। ತಮ್ಮ ಧಾರಣೆಯನ್ನು ಮಜಬೂತನ್ನಾಗಿ ಮಾಡಲಿಕ್ಕಾಗಿ ಅಥವಾ ಪರಿಪಕ್ವ ಮಾಡ್ಕೊಳ್ಳಿಕ್ಕಾಗಿ ಸದಾ ಕಾಲ ಇದೇ ಒಂದು ನೆನಪಿರಲಿ, ಈ ದಿನ ಏನು ಕಳೀತು ಇದು ಬಹಳ ಚೆನ್ನಾಗಿತ್ತು। ಫಿರ್ ಕಲ್ಪಕ್ಕೆ ಬಾದ್ ಹೋಗ, ಇದೇ ರೀತಿ ಕಲ್ಪದ ನಂತರನೂ ಕೂಡ ಆಗುತ್ತೆ। ಜೋ ಕುಚ್ ಹುವಾ ಕಲ್ಪ ಪೆಹಲೆ ಬಿ ಹುವಾತ, ಯಾವುದೆಲ್ಲ ನಡೀತು ಅದು ಕಲ್ಪದ ಹಿಂದೆನೂ ಕೂಡ ಆಗಿತ್ತು। ನಥಿಂಗ್ ನ್ಯೂ, ಏನು ಕೂಡ ಹೊಸದಲ್ಲ। ये लड़ाई भी 5000 वर्ष पहले लगी थी, फिर लगेगी ज़रूर। ಈ ಯುದ್ಧ 5000 ವರ್ಷಗಳ ಹಿಂದೆ ನಡೆದಿತ್ತು, ಈಗ ನಂತರ ಅವಶ್ಯಕವಾಗಿ ನಡೆಯುತ್ತೆ। ಇಸ್ ಬಂಬೋರ್ ಕಾ ವಿನಾಶ ಹೋನಾ ಹಿ ಹೈ, ಈ ಒಂದು ಹುಲ್ಲಿನ ಮೆದೆ ಅಥವಾ ಮುಳ್ಳಿನ ಕಾಡಿಗೆ ಅವಶ್ಯಕವಾಗಿ ವಿನಾಶ ಅನ್ನೋದು ಆಗೇ ಆಗುತ್ತೆ। ऐसे हर पल ड्रामा की स्मृति में रहो तो धारणा मजबूत होती जाएगी। ಇದೇ ರೀತಿ ಪ್ರತಿ ಕ್ಷಣವೂ ಕೂಡ ವಿಶ್ವ ನಾಟಕದ ಸ್ಮೃತಿಯಲ್ಲಿ ಇದ್ದಿದ್ದೇ ಆದರೆ ಧಾರಣೆ ಅನ್ನೋದು ಪರಿಪಕ್ವ ಆಗ್ತಾ ಹೋಗುತ್ತೆ। ತಮ್ಮ ಧಾರಣೆಯನ್ನು ಪರಿಪಕ್ವ ಮಾಡ್ಕೊಳ್ಳಿಕ್ಕಾಗಿ ಸದಾ ಕಾಲ ಇದೇ ತಿಳ್ಕೊಳ್ಳಿ, ಈ ದಿನ ಏನು ಕಳೆಯಿತು ಅದು ಬಹಳ ಚೆನ್ನಾಗಿತ್ತು, ನಂತರ ಕಲ್ಪದ ನಂತರವೂ ಕೂಡ ಇದೇ ರೀತಿ ನಡೆಯುತ್ತೆ। ಏನೆಲ್ಲ ನಡೆದಿದೆ ಇದು ಕಲ್ಪದ ಹಿಂದೆನೂ ಕೂಡ ನಡೆದಿತ್ತು, ಯಾವುದು ಕೂಡ ಹೊಸದಲ್ಲ। ಈ ಒಂದು ಯುದ್ಧ 5000 ವರ್ಷಗಳ ಹಿಂದೆ ನಡೆದಿತ್ತು ಅಂತಂದರೆ ಅವಶ್ಯಕವಾಗಿ ಮುಂದೆನೂ ಕೂಡ ನಡೆಯುತ್ತೆ। ಈ ಮುಳ್ಳಿನ ಕಾಡು ಅಥವಾ ಹುಲ್ಲಿನ ಮೆದೆಗೆ ಅವಶ್ಯಕವಾಗಿ ಬೆಂಕಿ ಬೀಳೋದಿದೆ, ವಿನಾಶ ಆಗುತ್ತೆ। ಇದನ್ನು ಪ್ರತಿ ಕ್ಷಣವೂ ಕೂಡ ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೇ ಆದರೆ ನಾಟಕದ ಪಾಠ ಅನ್ನೋದು ಧಾರಣೆ ಆಗ್ತಾ ಹೋಗುತ್ತೆ, ಪರಿಪಕ್ವ ಆಗ್ತಾ ಹೋಗ್ತೀವಿ। ಗೀತೆ ಆಗಿದೆ। दूर देश का रहने वाला, दूर देशद निवासी। ओम शांति। बच्चे पहले भी दूर देश से पराये देश में आए हैं। ಮಕ್ಕಳು ಕೂಡ ಮೊಟ್ಟ ಮೊದಲು ದೂರ ದೇಶದಿಂದ ಈ ಒಂದು ಬೇರೆಯವರ ದೇಶಕ್ಕೆ ಬಂದಿದ್ದಾರೆ। अब इस पराये देश में दुखी है इसलिए पुकारते हैं अपने घर ले चलो। ಈ ಬೇರೆಯವರ ದೇಶದಲ್ಲಿ ಬಹಳಷ್ಟು ದುಃಖ ಇದೆ, ಅದಕ್ಕಾಗಿಯೇ ಕರೀತಾರೆ ನಮ್ಮ ದೇಶಕ್ಕೆ ತಾವು ಕರ್ಕೊಂಡೋಗಿ। तुम्हारी पुकार है ना, ಹೀಗೆ ತಾವು ಕೂಗ್ತೀರಾ ತಾನೆ। बहुत समय से याद करते आए हो तो बाप भी खुशी से आते हैं। ಬಹಳ ಕಾಲದಿಂದ ತಾವು ತಂದೆನ ನೆನಪು ಮಾಡ್ತಾ ಇದ್ದೀರಾ ಅಂತಂದರೆ ತಂದೆನೂ ಕೂಡ ಬಹಳ ಖುಷಿಯಿಂದ ಬರ್ತಾರೆ। ಜಾನ್ತೆ ಹೇ ಮೇ ಜಾತಾ ಹೂँ ಬಚ್ಚೋಂ ಕೆ ಪಾಸ್, ಬಾಬೋರ್ಗೂ ಕೂಡ ಗೊತ್ತಿದೆ ನಾನು ಹೋಗ್ತೀನಿ ಮಕ್ಕಳ ಹತ್ರ। जो बच्चे कामचिता पर बैठ जल गए हैं उन्हों को अपने घर भी ले जाऊं। ಬಾಬೋರ್ ಹೆಡ್ ತಿಳ್ಕೊಳ್ತಾರಂತೆ, ಯಾವ ಮಕ್ಕಳು ಈ ಒಂದು ಕಾಮದ ಬೆಂಕಿಯಲ್ಲಿ ಕೂತಿದ್ದಾರೆ, ಬೆಂದೋಗಿದ್ದಾರೆ, ಸುಟ್ಟೋಗಿದ್ದಾರೆ, ಅವರನ್ನು ಮತ್ತೆ ನಾನು ಮನೆಗೆ ಕರ್ಕೊಂಡೋಗ್ತೀನಿ। ಅವ್ರ ಫಿರ್ ರಾಜಾಯ್ ಮೇ ಬೇಜ್ ದೋ, ಯೋಚನೆ ಮಾಡ್ತಾರಂತೆ ನಂತರ ನಾನು ರಾಜಧಾನಿಗೆ ಕಳಿಸ್ತೀನಿ। ಉಸ್ಕೆ ಲಿಯೇ ಜ್ಞಾನ್ ಸೆ ಶೃಂಗಾರ್ ಬಿ ಕರು, ಈಗ ಆ ರಾಜಧಾನಿಗೆ ಕಳಿಸ್ಬೇಕು ಅಂತಂದರೆ ಅವರನ್ನು ನಾನು ಚೆನ್ನಾಗಿ ಜ್ಞಾನರತ್ನಗಳಿಂದ ಶೃಂಗಾರನೂ ಕೂಡ ಮಾಡ್ತೀನಿ। ಬಚ್ಚೆ ಬಿ ಬಾಪ್ ಸೆ ಜಾಸ್ತಿ ಖುಷಿ ಹೋನೆ ಚಾಹಿಯೆ, ಅದೇ ರೀತಿ ತಂದೆಗಿಂತ ಹೆಚ್ಚಾಗಿ ಮಕ್ಕಳಿಗೆ ಖುಷಿ ಇರಬೇಕಾಗಿದೆ। ಬಾಪ್ ಜಬ್ಕಿ ಆಯೆ ಹೇ ತೋ ಉನ್ಕಾ ಬನ್ ಜಾನಾ ಚಾಹಿಯೆ,
ಬಾಬೋರ್ ಹೇಳ್ತಾರೆ, ಯಾವಾಗ ತಂದೆ ಬಂದಿದ್ದಾರೆ ಅಂತಂದರೆ ಅವಶ್ಯಕವಾಗಿ ನಾವು ಅವರ ಮಕ್ಕಳಾಗೋಗ್ಬಿಡಬೇಕು. ಉನ್ಕೋ ಬಹುತ್ ಲವ್ ಕರ್ನಾ ಚಾಹಿಯೆ. ಆ ತಂದೆನ ಬಹಳ ಪ್ರೀತಿಸ್ಬೇಕಾಗಿದೆ. ಬಾಬಾ ರೋಜ್ ಸಮಜಾತೆ ಹೇ ಆತ್ಮ ಬಾತ್ ಕರ್ತಿ ಹೇನಾ. ತಂದೆ ಅಂತೂ ದಿನನಿತ್ಯವೂ ಕೂಡ ಅರ್ಥ ಮಾಡಿಸ್ತಾರೆ, ಆತ್ಮ ಮಾತನಾಡತ್ತೆ ತಾನೆ. बाबा 5000 वर्ष बाद ड्रामा अनुसार आप आए हैं. हमको बहुत खुशी का खजाना मिल रहा है. ತಂದೆ 5000 ವರ್ಷಗಳ ನಂತರ ವಿಶ್ವ ನಾಟಕದ ಅನುಸಾರ ಬಂದಿದ್ದಾರೆ ಅಂತಂದರೆ ಇದರಲ್ಲಿ ನಮಗೆ ಬಹಳಷ್ಟು ಖುಷಿ ಇರಬೇಕು. ಯಾಕೆ ಅಂತಂದರೆ ಅಪಾರವಾದಂತಹ ಖಜಾನೆ ಸಿಗ್ತಾ ಇದೆ ತಾನೆ. ಬಾಬಾ ಆಪ್ ಹಮಾರಿ ಜೋಲಿ ಬರ್ ರಹೆ ಹೇ, हमको अपने घर ಶಾಂತಿಧಾಮ್ में ले चलते हैं. ಬಾಬೋರು ನಮ್ಮ ಜೋಳಿಗೆಯನ್ನು ತುಂಬಿಸ್ತಾ ಇದ್ದಾರೆ, ನಮ್ಮ ಮನೆ ಶಾಂತಿಧಾಮಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ. ಫಿರ್ ರಾಜಧಾನಿ ಮೇ ಬೇಜ್ ದೇಂಗೆ. ಅದಾದ ನಂತರ ರಾಜಧಾನಿಗೆ ಕಳಿಸ್ಕೊಟ್ಬಿಡ್ತಾರೆ. ಕಿತನಿ ಅಪಾರ ಖುಷಿ ಹೋನಿ ಚಾಹಿಯೆ. ಎಷ್ಟು ಅಪಾರವಾದಂತಹ ಖುಷಿ ಇರಬೇಕಾಗಿದೆ. ಬಾಪ್ कहते हैं हमको इस पराई राजधानी में ही आना है. ಅದಕ್ಕೆ ಬಾಬೋರ್ ಹೇಳ್ತಾರೆ, ನಾನು ಬರಬೇಕಾದ್ರೆ ಈ ಬೇರೆಯವರ ರಾಜಧಾನಿಯಲ್ಲೇ ಬರಬೇಕು. ಬಾಪ್ ಕಾ ಬಡಾ ಮೀಠಾ ಔರ್ ವಂಡರ್ಫುಲ್ ಪಾರ್ಟ್ ಹೈ. ನಮ್ಮ ತಂದೆಯವ್ರದ್ದು ಬಹಳ ಸಿಹಿಯಾದಂತಹ ಹಾಗೂ ಅದ್ಭುತವಾದಂತಹ ಪಾತ್ರ ಆಗಿದೆ. ಕಾಸ್ ಜಬ್ಕಿ ಇಸ್ ಪರಾಯೆ ದೇಶ್ ಮೇ ಆಯೇ ಹೈ. ಅದು ಕೂಡ ವಿಶೇಷವಾಗಿ ಯಾವಾಗ ಅವರು ಈ ಬೇರೆಯವರ ದೇಶದಲ್ಲಿ ಬರ್ತಾರೆ. यह बातें तुम अभी ही समझते हो, फिर यह ज्ञान प्रायलोप हो जाता है. ಈ ಮಾತುಗಳನ್ನೆಲ್ಲ ನಾವೀಗ ಅರ್ಥ ಮಾಡ್ಕೊಳ್ತೀವಿ, ನಂತರ ಈ ಜ್ಞಾನ ಅನ್ನೋದು ಸಂಪೂರ್ಣ ಪ್ರಾಯಲೋಪ ಆಗೋಗ್ಬಿಡತ್ತೆ. ವಹಾ ದರ್ಕಾರ್ ಹಿ ನಹಿ ರಹತಿ. ಯಾಕೆ ಅಂತಂದರೆ ಈ ಜ್ಞಾನದ ಅವಶ್ಯಕತೆ ಆ ಹೊಸ ಪ್ರಪಂಚದಲ್ಲಿ ಇರೋದೇ ಇಲ್ಲ. ಬಾಬಾ कहते हैं तुम कितने बेसमझ बन गए हो. ಬಾಬೋರ್ ಹೇಳ್ತಾರೆ, ತಾವೆಷ್ಟು ಬುದ್ಧಿಹೀನರಾಗೋಗ್ಬಿಟ್ಟಿದ್ದೀರಾ. ಡ್ರಾಮಾ ಕಾ ಆಕ್ಟರ್ ಹೋತೆ ಹುಯೇ ಬಿ ಬಾಪ್ ಕೋ ನಹಿ ಜಾನ್ತೆ. ವಿಶ್ವ ನಾಟಕದ ಪಾತ್ರಧಾರಿಗಳಾಗಿದ್ರೂ ಕೂಡ ತಂದೆಯನ್ನು ತಿಳ್ಕೊಂಡೇ ಇಲ್ಲ. ಜೋ ಬಾಪ್ ಹಿ ಕರನ್ ಕರಾವನ್ ಹಾರ್ ಹೇ, ಕ್ಯಾ ಕರ್ತೆ ಕ್ಯಾ ಕರಾತೆ ಯ ಭೂಲ್ ಗಯೇ ಹೋ. ಬಾಬೋರೇ ಮಾಡಿಸುವಂಥವ್ರಾಗಿದ್ದಾರೆ, ಅವ್ರು ಏನು ಮಾಡಿಸ್ತಾರೆ ಏನು ಮಾಡ್ತಾರೆ ಇದನ್ನೇ ಮರ್ತೋಗ್ಬಿಟ್ಟಿದ್ದೀರಾ. ಸಾರಿ ಪುರಾನಿ ದುನಿಯಾಕ್ಕೋ ಹೆವೆನ್ ಬನಾನೆ ಆತೆ ಹೇ. ಪೂರ್ಣ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವ್ರ ಜ್ಞಾನ ದೇತೆ ಹೇ, ಮತ್ತು ನಮಗೆ ಜ್ಞಾನವನ್ನು ಕೊಡ್ತಾರೆ. ವ ಜ್ಞಾನ ಕಾ ಸಾಗರ್ ಹೇ ತೋ ಜರೂರ್ ಜ್ಞಾನ ದೇನೆ ಕಾ ಕರ್ತವ್ಯ ಕರೆಂಗೆನಾ. ಅವರು ಜ್ಞಾನ ಸಾಗರ ಆಗಿದ್ದಾರೆ ಅಂತಂದರೆ ಅವಶ್ಯಕವಾಗಿ ಜ್ಞಾನವನ್ನು ಕೊಡುವಂತಹ ಕರ್ತವ್ಯವನ್ನು ಮಾಡ್ತಾರೆ ತಾನೆ. ಫಿರ್ ತುಮ್ಸೆ ಕರಾತೆ ಬಿ ಹೇ ಕಿ ಔರೋಂ ಕೋ ಬಿ ಮೆಸೇಜ್ ದೋ. ನಂತರ ನಮ್ಮ ಕೈಯಲ್ಲೂ ಕೂಡ ಮಾಡಿಸ್ತಾರೆ, ತಾವು ಬೇರೆಯವ್ರಿಗೂ ಕೂಡ ಸಂದೇಶವನ್ನು ಕೊಡಿ ಅಂತ. ಬಾಪ್ ಸಬ್ಕೆ ಲಿಯೇ कहते हैं कि अब देह का बांध छोड़ मुझे याद करो. ತಂದೆ ಅಂತೂ ಎಲ್ರಿಗೂ ಕೂಡ ಇದನ್ನೇ ಹೇಳ್ತಾರೆ, ತಮ್ಮ ದೇಹದ ಸೆಳೆತವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ. ತೋ ವಿಕರ್ಮ ವಿನಾಶ್ ಹೋಂಗೆ. ಆಗ ವಿಕರ್ಮ ಅನ್ನೋದು ವಿನಾಶ ಆಗುತ್ತೆ. ಮೇ ಶ್ರೀಮತ್ ದೇತಾ ಹೂँ. ಬಾಬೋರ್ ಹೇಳ್ತಾರೆ, ನಾನು ಶ್ರೀಮತವನ್ನು ಕೊಡ್ತಾ ಇದ್ದೇನೆ. ಪಾಪ್ ಆತ್ಮವಂತೂ ಸಬ್ ಹೇ. ಪಾಪಾತ್ಮಗಳಂತೂ ಎಲ್ಲರೂ ಕೂಡ ಆಗಿದ್ದಾರೆ. इस समय सारा जाट तमो प्रधान जर्जड़ीभूत अवस्था को पाया हुआ है. ಈ ಸಮಯದಲ್ಲಿ ಪೂರ್ಣ ವೃಕ್ಷ ತಮೋ ಪ್ರಧಾನ ಆಗಿ ಸಂಪೂರ್ಣವಾಗಿ ಬಿದಿರು ಮಾತ್ರ ನಿಂತಿದೆ. ಜೈಸೆ ಬಾಂಸ್ ಕೆ ಜಂಗಲ್ ಕೋ ಆಗ್ ಲಗ್ ಜಾತಿ ಹೈ ತೋ ಏಕ್ದಮ್ ಸಾರಾ ಹಿ ಜಲ್ಕರ್ ಖತಮ್ ಹೋ ಜಾತಾ ಹೈ. ಹೇಗೆ ಕಾಳ್ಗಿಚ್ಚೇನಾದರೂ ಬಿತ್ತು ಕಾಡಿನಲ್ಲಿ ಅಂತಂದರೆ ಸಂಪೂರ್ಣವಾಗಿ ಅದು ಸುಟ್ಟು ಬೂದಿಯಾಗುತ್ತೆ, ಸಮಾಪ್ತಿ ಹೊಂದುತ್ತೆ. ಜಂಗಲ್ ಮೇ ಪಾನಿ ಕಹಾ ಸೆ ಆಯೇಗಾ. ಆ ಕಾಡಿನಲ್ಲಿ ನೀರೆಲ್ಲಿಂದ ಬರುತ್ತೆ. ಜೋ ಆಕೋ ಬುಜಾವೆ. ಈ ಬೆಂಕಿಯನ್ನು ತಣ್ಣಗೆ ಮಾಡಲಿಕ್ಕಾಗಿ ಎಲ್ಲಿಂದ ನೀರು ಸಿಗುತ್ತೆ. ಯ ಜೋ ಬಿ ಪುರಾನಿ ದುನಿಯಾ ಹೇ ಉನ್ಕೋ ಆಗ್ ಲಗ್ ಜಾಯೇಗಿ. ಈ ಹಳೆ ಪ್ರಪಂಚಕ್ಕೆ ಅವಶ್ಯಕವಾಗಿ ಬೆಂಕಿ ಅನ್ನೋದು ಬೀಳೋದಿದೆ. ಬಾಪ್ कहते हैं ನಥಿಂಗ್ ನ್ಯೂ. ತಂದೆ ಹೇಳ್ತಾರೆ, ಏನು ಕೂಡ ಹೊಸದಲ್ಲ. ಬಾಪ್ ಅಚ್ಚಿ ಪಾಯಿಂಟ್ಸ್ ದೇತೆ रहते हैं जो ನೋಟ್ ಕರ್ನಿ ಚಾಹಿಯೆ. ತಂದೆ ಅಂತೂ ಬಹಳ ಒಳ್ಳೊಳ್ಳೆ ಜ್ಞಾನಬಿಂದುಗಳನ್ನು ಕೊಡ್ತಾರೆ, ಅದನ್ನು ನಾವು ಚೆನ್ನಾಗಿ ಬರೆದಿಟ್ಕೊಳ್ಬೇಕಾಗಿದೆ. बाप ने समझाया है और धर्म स्थापक सिर्फ अपना धर्म स्थापन करने आते हैं. ತಂದೆಯವರು ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ಧರ್ಮ ಸ್ಥಾಪಕರು ಕೂಡ ಕೇವಲ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡಲಿಕ್ಕಾಗಿ ಬರ್ತಾರೆ.
उनको पैगंबर व ಮೆಸೆಂಜರ್ ಆದಿ ಕುಚ್ ಭಿ ನಹಿ ಕಹ ಸಕ್ತೆ. ಅದಕ್ಕಾಗಿ ಅವರನ್ನ ಸಂದೇಶವಾಹಕರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಬ್ಬಿ ಬಡಾ ಯುಕ್ತಿ ಸೆ ಲಿಖ್ನಾ ಹೈ. ಇದನ್ನ ಬಹಳ ಚಳಕದಿಂದ ಸೂಕ್ಷ್ಮವಾಗಿ ಬರಿಬೇಕಾಗಿದೆ. ಶಿವಬಾಬಾ ಬಚ್ಚೋಂ ಕೋ ಸಮझा रहे हैं. ಬಚ್ಚೆ ತೋ ಸಬ್ ಹೈ, ಆಲ್ ಬ್ರದರ್ಸ್. ಶಿವಬಾಬಾ ಅವರಂತೂ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳಂತೂ ಎಲ್ಲರೂ ಕೂಡ ಆಗಿದ್ದಾರೆ ನನಗೆ ಅಂತಂದರೆ ಪರಸ್ಪರ ನಾವೆಲ್ಲರೂ ಕೂಡ ಸಹೋದರರಾದ್ವಿ. तो हर एक चित्र में, हर एक लिखत में ये ज़रूर लिखना है, ಶಿವ ಬಾಬಾ ऐसे समझाते हैं. ಅದಕ್ಕಾಗಿ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಈ ಒಂದು ಬರವಣಿಗೆ ಇರಬೇಕು. ಶಿವಬಾಬಾ ಅವರು ಹೀಗೆ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಬಾಪ್ कहते हैं, बच्चे मैं आकर सत्युगी आदि सनातन देवी देवता धर्म की स्थापना करता हूँ. ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಬಂದು ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದೇನೆ. ಜಿಸ್ಮೆ 100% ಸುಖ ಶಾಂತಿ ಪವಿತ್ರತಾ ಸಬ್ ಹೈ. ಆ ಒಂದು ಪ್ರಪಂಚದಲ್ಲಿ 100% ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಕೂಡ ಇದೆ. ಇಸ್ಲಿಯೇ ಉಸ್ಕೋ ಹೆವೆನ್ ಕಹಾ ಜಾತಾ ಹೈ. ಅದಕ್ಕೆ ಸ್ವರ್ಗ ಹೆವೆನ್ ಅಂತ ಕರೆಯಲಾಗತ್ತೆ. वहाँ दुख का नाम नहीं है. ಅಲ್ಲಿ ದುಃಖದ ಹೆಸರಿಲ್ಲ. ಬಾಕಿ जो भी सब धर्म है उन सब का विनाश कराने निमित्त बनता हूँ. ತಂದೆ ಹೇಳ್ತಾ ಇದ್ರೆ ಯಾವುದೆಲ್ಲ ಬೇರೆ ಧರ್ಮಗಳು ಇದೆ ಅದೆಲ್ಲವನ್ನು ಕೂಡ ವಿನಾಶ ಮಾಡಲಿಕ್ಕಾಗಿ ನಾನು ನಿಮಿತ್ತನಾಗಿ ಬರ್ತೇನೆ. ಸತ್ಯುಗ್ ಮೇ ಹೋತಾ ಹಿ ಏಕ್ ಧರ್ಮ ಹೈ. ಸತ್ಯುಗದಲ್ಲಿ ಇರೋದೇನೆ ಒಂದು ಧರ್ಮ. ವಹ್ ಹೇ ನಯಿ ದುನಿಯಾ. ಅದಾಗಿದೆ ಹೊಸ ಪ್ರಪಂಚ. ಪುರಾನಿ ದುನಿಯಾಕೋ ಖತಮ್ ಕರಾತಾ ಹೂಂ. ಹಳೆ ಪ್ರಪಂಚವನ್ನು ನಾನು ಸಮಾಪ್ತಿ ಮಾಡ್ತೇನೆ. ಐಸಾ ದಂಧಾ ತೋ ಔರ್ ಕೋಯಿ ನಹಿ ಕರ್ತೆ. ಬಾಬು ಅವ್ರು ಹೇಳ್ತಾ ಇದ್ರೆ ಇಂತಹ ಕೆಲಸವನ್ನು ಬೇರೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಹಾ ಜಾತಾ ಹೇ ಶಂಕರ್ ದ್ವಾರ ವಿನಾಶ್. ಹೇಳಲಾಗತ್ತೆ ಶಂಕರನಿಂದ ವಿನಾಶ. ವಿಷ್ಣು ಬಿ ಲಕ್ಷ್ಮೀನಾರಾಯಣ್ ಹಿ ಹೇ. ವಿಷ್ಣು ಅಂತಂದರೆ ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಬಿ ತೋ ಯಹಾ ಹೈ. ಪ್ರಜಾಪಿತ ಬ್ರಹ್ಮ ಅವರಂತೂ ಇಲ್ಲೇ ಇದ್ದಾರೆ. ಯಹಿ ಪತಿತ್ ಸೆ ಪಾವನ್ ಫರಿಸ್ತಾ ಬಂತೆ ಹೈ, ಇಸ್ಲಿಯೇ ಫಿರ್ ಬ್ರಹ್ಮ ದೇವತಾ ಕಹಾ ಜಾತಾ ಹೈ. ಇವರನ್ನೇ ಪತಿತರಿಂದ ಪಾವನರು, ಫರಿಸ್ತೆ ಆಗ್ತಾರೆ, ಸೂಕ್ಷ್ಮ ದೇವತೆ ಆಗ್ತಾರೆ. ಆಗ ಅವರನ್ನ ಬ್ರಹ್ಮ ದೇವತಾ ಅಂತ ಸಂಬೋಧನೆ ಮಾಡ್ತಾರೆ. जिससे ದೇವಿ ದೇವತಾ ಧರ್ಮ ಸ್ಥಾಪನ್ ಹೋತಾ ಹೈ. ಇದರಿಂದ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಯ ಬಾಬಾ ಬಿ ದೇವಿ ದೇವತಾ ಧರ್ಮ ಕಾ ಪೆಹ್ಲಾ ಪ್ರಿನ್ಸ್ ಬಂತಾ ಹೈ. ಈ ಬ್ರಹ್ಮ ಬಾಬಾ ಅವರು ಕೂಡ ದೇವಿ ದೇವತಾ ಧರ್ಮದ ಮೊಟ್ಟ ಮೊದಲನೇ ರಾಜಕುಮಾರ ಆಗ್ತಾರೆ. तो ಬ್ರಹ್ಮ ದ್ವಾರ ಸ್ಥಾಪನಾ, ಶಂಕರ್ ದ್ವಾರ ವಿನಾಶ್. ಹಾಗಾಗಿ ಬ್ರಹ್ಮನ ಮೂಲಕ ಸ್ಥಾಪನೆ ಹಾಗೂ ಶಂಕರನ ಮೂಲಕ ವಿನಾಶ. ಚಿತ್ರ ತೋ ದೇನೆ ಪಡೇನಾ. ಇದಕ್ಕೆ ಚಿತ್ರವನ್ನಂತೂ ಕೊಡಬೇಕು ತಾನೇ. ಸಮझाने के लिए यह ಚಿತ್ರ बनाया है. ಅರ್ಥ ಮಾಡಿಸ್ಲಿಕ್ಕಾಗಿ ಈ ಚಿತ್ರಗಳನ್ನು ಮಾಡಲ್ಪಟ್ಟಿದೆ. ಇನ್ಕೆ ಅರ್ಥ ಕಾ ಕೋಯಿ ಕೋ ಭಿ ಪತಾ ನಹಿ ಹೈ. ಇದರ ಅರ್ಥವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಸ್ವದರ್ಶನ್ ಚಕ್ರಧಾರಿ ಕಾ ಭಿ ಸಮझाಯ. ಸ್ವದರ್ಶನ ಚಕ್ರಧಾರಿಗಳ ಬಗ್ಗೆನೂ ಕೂಡ ಬಾಬೋರು ತಿಳಿಸಿದ್ದಾರೆ. परमपिता परमात्मा सृष्टि के आदि मध्य अंत को जानते हैं. ಪರಂಪಿತ ಪರಮಾತ್ಮ ಅವರು ಈ ಒಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿರುವಂಥವರು. ಉನ್ಮೇ ಸಾರಾ ಜ್ಞಾನ ಹೈ ತೋ ಸ್ವದರ್ಶನ್ ಚಕ್ರಧಾರಿ ಟೆಹರೇನಾ. ಅವರಲ್ಲಿ ಪೂರ್ಣ ಜ್ಞಾನ ಇದೆ ಅಂತಂದರೆ ಅವರು ಸ್ವದರ್ಶನ ಚಕ್ರಧಾರಿಗಳಾದರೂ ಅಲ್ವೇ. ಜಾನ್ತೆ ಹೇ ಹಮ್ ಹಿ ಯ ಜ್ಞಾನ ಸುನ್ತೆ ಹೈ. ಗೊತ್ತಿದೆ, ನಾವೇ ಈ ಜ್ಞಾನವನ್ನು ಕೇಳ್ತೇವೆ. ಬಾಬಾ ತೋ ऐसा नहीं कहेंगे कि मुझे कमल फूल समान बनना है. ಬಾಬೋರಂತೂ ಹೀಗೆ ಹೇಳೋದಿಲ್ಲ, ನಾನು ಕಮಲ ಪುಷ್ಪದ ಸಮಾನ ಆಗಬೇಕು ಅಂತ. ಸತ್ಯುಗ್ ಮೇ ತುಮ್ ಕಮಲ್ ಫೂಲ್ ಸಮಾನ್ ಹಿ रहते हो. ಸತ್ಯುಗದಲ್ಲಿ ತಾವು ಕಮಲ ಪುಷ್ಪದ ಸಮಾನ ಇರ್ತೀರಾ. ಅಂದರೆ ಅಂಟಿದ್ರೂ ಅಂಟದೇ ಇರುವ ಹಾಗೆ ಇರ್ತೀರಾ. ಕೆಸರಿನಲ್ಲಿದ್ದರೂ ಕೂಡ ಆ ಕೆಸರು ಅಂಟೋದಿಲ್ಲ. ಸನ್ಯಾಸಿಯೋಂ ಕೆ ಲಿಯೇ ಯ ನಹಿ ಕಹೆಂಗೆ. ಸನ್ಯಾಸಿಯರಿಗೆ ಹೀಗೆ ಹೇಳೋದಿಲ್ಲ. ವತ್ತೋ ಜಂಗಲ್ ಮೇ ಚಲೆ ಜಾತೆ ಹೈ. ಅವರಂತೂ ಕಾಡಿಗೆ ಹೊಟ್ಟೋಗ್ತಾರೆ. ಬಾಬಿ ಕೇತೆ ಹೈ ಪೆಹಲೆ ವಹ ಪವಿತ್ರ ಸತೋ ಪ್ರಧಾನ್ ಹೋತೆ ಹೈ. ತಂದೆನೂ ಕೂಡ ಹೇಳ್ತಾರೆ, ಅವರು ಮೊಟ್ಟ ಮೊದಲು ಬಹಳ ಪವಿತ್ರರು, ಸತೋ ಪ್ರಧಾನರು ಆಗಿರ್ತಾರೆ. ಭಾರತ್ ಕೋ ತಮಾತೆ ಹೈ ಪವಿತ್ರತಾ ಕೆ ಬಲ್ ಸೆ.
ಅವರ ಪವಿತ್ರತೆಯ ಶಕ್ತಿಯಿಂದ ಭಾರತವನ್ನು ತಣ್ಣಗೆ ಮಾಡ್ತಾರೆ. ಭಾರತ್ ಜೈಸಾ ಪವಿತ್ರ ದೇಶ್ ಕೋಯಿ ಹೋತಾ ಹಿ ನಹಿ. ಭಾರತದಂತಹ ಪವಿತ್ರವಾದಂತಹ ದೇಶ ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಜೈಸೆ ಬಾಪ್ ಕಿ ಮಹಿಮಾ ಹೇ ವೈಸೆ ಭಾರತ್ ಕಿ ಬಿ ಮಹಿಮಾ ಹೇ. ಹೇಗೆ ತಂದೆದು ಬಹಳಷ್ಟು ಮಹಿಮೆಯನ್ನು ಮಾಡ್ತಾರೆ, ಅದೇ ರೀತಿ ಭಾರತದ್ದು ಕೂಡ ಬಹಳಷ್ಟು ಮಹಿಮೆಯನ್ನು ಮಾಡ್ತಾರೆ. ಭಾರತ್ ಹೆವೆನ್ ತಾ ಯ ಲಕ್ಷ್ಮೀ ನಾರಾಯಣ್ ರಾಜ್ಯ ಕರ್ತೆ ತೇ, ಫಿರ್ ಕಹಾ ಗಯೇ. ಭಾರತ ಸ್ವರ್ಗವಾಗಿತ್ತು, ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ನಡೀತಾ ಇತ್ತು, ನಂತರ ಎಲ್ಲೋಯ್ತು. ಯ ಅಭಿ ತುಮ್ ಜಾನ್ತೆ ಹೋ ಔರ್ ಕಿಸ್ಕಿ ಬುದ್ಧಿ ಮೇ ತೋಡೆ ಹಿ ಹೋಗಾ. ಇದೆಲ್ಲವನ್ನು ಕೂಡ ತಾವು ತಿಳ್ಕೊಂಡಿದ್ದೀರಾ, ಬೇರೆಯವರ ಬುದ್ಧಿಯಲ್ಲಿ ಇದೆಲ್ಲವೂ ಕೂಡ ಎಲ್ಲಿಂದ ಬರುತ್ತೆ. ಕಿ ಯ ದೇವತಾಯೇ ಹಿ 84 ಜನ್ಮ ಲೇ ಫಿರ್ ಪೂಜಾರಿ ಬಂತೆ ಹೇ. ಈ ದೇವತೆಗಳೇ 84 ಜನ್ಮಗಳನ್ನು ಪಡೆದು ಪೂಜಾರಿಗಳಾಗ್ತಾರೆ ಅಂತ ಅವರ ಬುದ್ಧಿಯಲ್ಲಿ ಹೇಗೆ ತಾನು ಬರುತ್ತೆ. ಅಭಿ ತುಮಕೋ ಸಾರಾ ಜ್ಞಾನ್ ಹೇ, ಹಮ್ ಅಭಿ ಪೂಜ್ಯ ದೇವಿ ದೇವತಾ ಬಂತೆ ಹೇ, ಫಿರ್ ಪೂಜಾರಿ ಮನುಷ್ಯ ಬನೆಂಗೆ. ಈಗ ತಮಗೆ ಗೊತ್ತಿದೆ, ಪೂರ್ಣ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರುವ ಕಾರಣ ತಾವು ಈಗ ಪೂಜ್ಯ ದೇವಿ ದೇವತೆಗಳಾಗ್ತೀರಾ, ನಂತರ ಪೂಜಾರಿ ಮನುಷ್ಯರು ಆಗ್ತೀರಾ. ಮನುಷ್ಯ ತೋ ಮನುಷ್ಯ ಹಿ ಹೋತಾ ಹೇ. ಮನುಷ್ಯರಂತೂ ಮನುಷ್ಯರೇ ಆಗಿರ್ತಾರೆ. ಯ ಜೋ ಚಿತ್ರ ಕಿಸಮ್ ಕಿಸಮ್ ಕೆ ಬನಾತೆ ಹೇ, ಏಸೆ ಕೋಯಿ ಮನುಷ್ಯ ಹೋತೆ ನಹಿ. ಯಾವುದು ತರಾವರಿಯಾದಂತಹ ಚಿತ್ರಗಳನ್ನು ಮಾಡ್ತಾರೆ, ಅಂತಹ ಯಾವುದೇ ಮನುಷ್ಯರು ಇರೋದಿಲ್ಲ. ಯ ಸಬ್ ಭಕ್ತಿ ಮಾರ್ಗಕ್ಕೆ ಡೇರ್ ಚಿತ್ರ ಹೇ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಅನೇಕ ಚಿತ್ರಗಳಾಗಿವೆ. ತುಮ್ಹಾರಾ ಜ್ಞಾನ್ ತೋ ಹೇ ಗುಪ್ತ. ತಮ್ಮ ಜ್ಞಾನ ಅಂತೂ ಬಹಳ ಗುಪ್ತವಾಗಿದೆ. ಯ ಜ್ಞಾನ್ ಸಬ್ ನಹಿ ಲೆಂಗೆ. ಈ ಜ್ಞಾನವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಲ್ಲ, ಅರ್ಥಾತ್ ಅರ್ಥ ಮಾಡ್ಕೊಳ್ಳಲ್ಲ. ಜೋ ಇಸ್ ದೇವಿ ದೇವತಾ ಧರ್ಮ ಕೆ ಪತ್ತೆ ಹೋಂಗೆ ವಹಿ ಲೆಂಗೆ. ಯಾರು ಈ ದೇವಿ ದೇವತಾ ಧರ್ಮದ ಎಲೆಗಳಾಗಿರ್ತಾರೆ ಅವರೇ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಬಾಕಿ ಜೋ ಔರೋಂಕೋ ಮನಾನೆ ವಾಲೆ ಹೇ ವ ಸುನೆಂಗೆ ನಹಿ. ಬಾಕಿ ಬೇರೆಯವರೆಲ್ಲನೂ ಕೂಡ ಸರಿ ಸರಿ ಅಂತ ಹ್ಞೂ ಅಂತ ಒಪ್ಕೊಂಡು ಸುಮ್ಮನೆ ಹೋಗ್ತಾರಲ್ಲ, ಅವರಂತೂ ಈ ಜ್ಞಾನವನ್ನು ಕೇಳೋದಿಲ್ಲ. ಜೋ ಶಿವ್ ಔರ್ ದೇವತಾओं की ಭಕ್ತಿ ಕರ್ತೆ ಹೇ ವಹಿ ಆಯಂಗೆ. ಯಾರು ಶಿವ ಹಾಗೂ ದೇವತೆಗಳ ಭಕ್ತಿಯನ್ನು ಮಾಡ್ತಾರೆ ಅವರೇ ಬರ್ತಾರೆ. ಪೆಹಲೆ ಪೆಹಲೆ ಮೇರಿ ಬಿ ಪೂಜಾ ಕರ್ತೆ ಹೇ, ಫಿರ್ ಪೂಜಾರಿ ಬನ್ ಅಪ್ನಿ ಹಿ ಪೂಜಾ ಕರ್ತೆ ಹೇ. ಶಿವಬಾಬು ಅವ್ರು ಹೇಳ್ತಾರೆ, ಮೊಟ್ಟ ಮೊದಲು ತಾವು ನನ್ನ ಪೂಜೆಯನ್ನು ಮಾಡ್ತೀರಾ, ನಂತರ ಪೂಜಾರಿಗಳಾಗಿ ತಮ್ಮ ಚಿತ್ರಗಳ ಪೂಜೆಯನ್ನು ತಾವೇ ಮಾಡ್ಕೊಳ್ತೀರಾ. तो अब खुशी होती है कि हम पूज्य से पुजारी बने, अब फिर पूज्य बनते हैं. ಈಗ ತಮಗೆ ಖುಷಿ ಆಗುತ್ತೆ, ನಾನೇ ಪೂಜ್ಯನಾಗಿದ್ದೆ, ಈಗ ಪೂಜಾರಿ ಆಗಿದ್ದೀನಿ, ನಂತರ ಈಗ ಪೂಜ್ಯನಾಗ್ತಾ ಇದ್ದೀನಿ ಅಂತ. ಕಿತನಿ ಖುಷಿಯಾ ಮನಾತೆ ಹೇ. ಎಷ್ಟು ಖುಷಿಯನ್ನು ಆಚರಣೆ ಮಾಡ್ತಾರೆ. ಯಹಾ ತೋ ಅಲ್ಪಕಾಲ ಕೇಳಿಯೇ ಖುಷಿ ಮನಾತೆ ಹೇ. ಇಲ್ಲಂತೂ ಅಲ್ಪಕಾಲಕ್ಕಾಗಿ ಖುಷಿಯನ್ನು ಆಚರಣೆ ಮಾಡ್ತಾರೆ. ವಹಾ ತೋ ತುಮಕೋ ಸದೈವ್ ಖುಷಿ ಇರತ್ತಿ ಹೇ. ಅಲ್ಲಂತೂ ತಮಗೆ ಸದಾ ಕಾಲ ಖುಷಿ ಅನ್ನೋದು ಇರುತ್ತೆ. ದೀಪಮಾಲಾ ಆದಿ ಲಕ್ಷ್ಮಿ ಕೋ ಬುಲಾನೆ ಕೆ ಲಿಯೇ ನಹಿ ಹೋತಿ ಹೇ. ದೀಪಾವಳಿಯನ್ನು ಲಕ್ಷ್ಮಿಯನ್ನು ಕರ್ಲಿಕ್ಕಾಗಿ ಆಚರಣೆಯನ್ನು ಮಾಡೋದಿಲ್ಲ. ದೀಪಮಾಲಾ ಹೋತಿ ಹೇ ಕಾರೋನೇಷನ್ ಪರ್. ಬಾಬೋರ್ ಹೇಳ್ತಾರೆ, ದೀಪಾವಳಿ ಆಗುತ್ತೆ ಯಾವಾಗ ಪಟ್ಟಾಭಿಷೇಕ ಅನ್ನೋದು ನಡೆಯುತ್ತೆ. ಬಾಕಿ ಇಸ್ ಸಮಯ ಜೋ ಉತ್ಸವ ಮನಾಯೇ ಜಾತೆ ಹೇ ವಹಾ ಹೋತೆ ನಹಿ. ಆದರೆ ಈ ಸಮಯದಲ್ಲಿ ದೀಪಾವಳಿ ಅಂತ ತಾವು ಹೇಗೆ ಆಚರಣೆ ಮಾಡ್ತೀರಾ ಆ ರೀತಿ ಅಲ್ಲಿ ಸ್ವರ್ಗದಲ್ಲಿ ಇರೋದಿಲ್ಲ, ನಡೆಯೋದಿಲ್ಲ. वहाँ तो सुख ही सुख है. अल्लंतु सुखवे सुख इरತ್ತೆ. यह एक ही समय है जबकि तुम आदि मध्य अंत को जानते हो. ಈ ಒಂದೇ ಸಮಯದಲ್ಲೇನೆ, ಈ ಒಂದು ಸಂಗಮ ಯುಗದ ಸಮಯದಲ್ಲೇನೆ ತಾವು ಆದಿ ಮಧ್ಯ ಅಂತ್ಯವನ್ನು ತಾವು ತಿಳ್ಕೊಳ್ತೀರಾ. ಸಬ್ ಪಾಯಿಂಟ್ಸ್ ಲಿಖೋ. ಬಾಬೋರ್ ಹೇಳ್ತಾರೆ, ಈ ಎಲ್ಲ ಜ್ಞಾನ ಬಿಂದುಗಳನ್ನು ಬರೀರಿ. ಸನ್ಯಾಸಿಯೋಂ ಕಾ ಹೇ ಹಠಯೋಗ. ಸನ್ಯಾಸಿಯರ್ದಾಗಿದೆ ಹಠಯೋಗ. ಯಹ ಹೇ ರಾಜಯೋಗ. ಇದಾಗಿದೆ ರಾಜಯೋಗ. बाबा कहते हैं, एक एक फौज में जहाँ तहाँ ಶಿವ ಬಾಬಾ ಕಾ ನಾಮ್ ಜರೂರ್ ಹೋ. ಬಾಬೋರ್ ಹೇಳ್ತಾರೆ, ಪ್ರತಿಯೊಂದು ರೂಪದಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಶಿವಬಾಬಾ ಅವರ ಹೆಸರಂತೂ ಅವಶ್ಯಕವಾಗಿದೆ. ಶಿವಬಾಬಾ ಹಮ್ ಬಚ್ಚೋಂ ಕೋ ಸಮಜಾತೆ ಹೇ. ಶಿವಬಾಬಾ ಅವರು ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಿರಾಕಾರ ಆತ್ಮಾಯೇ ಅಬ್ ಸಾಕಾರ ಮೇ ಬೈಠಿ ಹೇ. ನಿರಾಕಾರ ಆತ್ಮಗಳು ಈಗ ಸಾಕಾರದಲ್ಲಿ ಕೂತಿದ್ದಾರೆ. ತೋ ಬಾಬಿ ಸಾಕಾರ ಮೇ ಸಮಜಾಯಂಗೆನಾ.
ಅಂತಂದರೆ ಬಾಬೋರು ಕೂಡ ಸಾಕಾರದಲ್ಲಿ ಬಂದೇನೆ ತಿಳಿಸ್ಕೊಡ್ತಾರೆ ತಾನೇ. ವ ಕೇತೆ ಹೇ ಅಪ್ನೆ ಕೋ ಆತ್ಮ ಸಮಜ್ ಮುझे ಯಾದ್ ಕರೋ. ಆ ತಂದೆ ಹೇಳ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ಶಿವ್ ಭಗವಾನ್ ವಾಚ್ ಬಚ್ಚೋಂ ಪ್ರತಿ, ಶಿವ ಭಗವಾನ್ ವಾಚ ಮಕ್ಕಳ ಪ್ರತಿ. ಖುದ್ ಯಹಾ ಪ್ರೆಸೆಂಟ್ ಹೆನಾ, ಅವರೇ ಸ್ವಯಂ ಇಲ್ಲಿ ಪ್ರತ್ಯಕ್ಷರಾಗಿ ಬಂದಿದ್ದಾರೆ ತಾನೆ. ಮುಖ್ಯ ಮುಖ್ಯ ಪಾಯಿಂಟ್ಸ್ ಕಿತಾಬ್ ಮೇ ऐसी क्लियर लिखी हुई हो जो पढ़ने से आपे ही ಜ್ಞಾನ ಆ ಜಾಯ್. ಇಂತಹ ಮುಖ್ಯವಾದಂತಹ ಪಾಯಿಂಟ್ಗಳನ್ನು ಪುಸ್ತಕವನ್ನಾಗಿ ಮಾಡಿ ಸ್ಪಷ್ಟವಾಗಿ ಬರಿಬೇಕು. ಯಾರು ಇದನ್ನು ಓದ್ತಾರೆ ಅವರು ಸ್ವಯಂ ಜ್ಞಾನಕ್ಕೆ ಬಂದ್ಬಿಡಬೇಕು. ಶಿವ್ ಭಗವಾನ್ ವಾಚ್ ಹೋನೆ ಸೆ ಪಡ್ನೆ ಮೇ ಮಜಾ ಆ ಜಾಯೇಗಾ. ಯಾವಾಗ ಶಿವ ಭಗವಾನ್ ವಾಚ ಅಂತ ಬರೀತೀರಾ ಅಥವಾ ಓದ್ತೀರಾ ಆಗ ನಿಮಗೆ ಬಹಳ ಖುಷಿ ಆಗತ್ತೆ. ಯ ಬುದ್ಧಿ ಕಾ ಕಾಮ್ ಹೇನಾ, ಇದೆಲ್ಲವೂ ಕೂಡ ಬುದ್ಧಿಯ ಕೆಲಸ ತಾನೆ, ಅಂದರೆ ಬುದ್ಧಿವಂತಿಕೆಯಿಂದ ಮಾಡುವಂತಹ ಕೆಲಸ ತಾನೆ. ಬಾಬಾ ಬಿ ಶರೀರ್ ಕಾ ಲೋನ್ ಲೇಕರ್ ಫಿರ್ ಸುನಾತೆ ಹೇನಾ, ಬಾಬೋರು ಕೂಡ ಶರೀರದ ಆಧಾರವನ್ನು ಪಡ್ಕೊಂಡು ತಿಳಿಸ್ತಾರೆ ತಾನೆ. ಇನ್ಕಿ ಆತ್ಮ ಬಿ ಸುನ್ತಿ ಹೇ, ಈ ಶರೀರದ ಆತ್ಮ ಅಂದರೆ ಬ್ರಹ್ಮ ಬಾಬೋರ ಆತ್ಮನೂ ಕೂಡ ಕೇಳುತ್ತೆ. ಬಚ್ಚೋಂಕೋ ನಶಾ ಬಹುತ್ ರಹನಾ ಚಾಹಿಯೆ, ಮಕ್ಕಳಿಗೆ ಬಹಳಷ್ಟು ಹೆಮ್ಮೆ ಅನ್ನೋದು ಇರಬೇಕು. ಬಾಪ್ ಪರ್ ಬಹುತ್ ಲವ್ ಹೋನಾ ಚಾಹಿಯೆ, ತಂದೆ ಮೇಲೆ ಬಹಳ ಪ್ರೀತಿ ಅನ್ನೋದು ಇರಬೇಕು. ಯತ್ತೋ ಉನ್ಕಾ ರಥ್ ಹೇ ಯ ಬಹುತ್ ಜನ್ಮೋಂ ಕೆ ಅಂತ್ ಕಾ ಜನ್ಮ ಹೇ, ಇದಂತೂ ಶಿವಬಾಬೋರ ರಥ ಆಗಿದೆ. ಬ್ರಹ್ಮ ಬಾಬೋರ ಅನೇಕ ಜನ್ಮಗಳ ಕೊನೆಯ ಜನ್ಮ ಇದಾಗಿದೆ. ಇಸ್ಮೇ ಪ್ರವೇಶ್ ಕಿಯಾ ಹೇ, ಶಿವಬಾಬೋರು ಈ ಕೊನೆ ಜನ್ಮದ ಶರೀರದಲ್ಲಿ ಪ್ರವೇಶ ಮಾಡಿದರೆ. ಬ್ರಹ್ಮ ದ್ವಾರ ಯ ಬ್ರಾಹ್ಮಣ್ ಬಂತೆ ಹೇ ಫಿರ್ ಮನುಷ್ಯ ಸೇ ದೇವತಾ ಬಂತೆ ಹೇ, ಈ ಬ್ರಹ್ಮ ತಂದೆಯ ಮೂಲಕ ಎಲ್ಲರೂ ಕೂಡ ಬ್ರಾಹ್ಮಣರಾಗ್ತಾರೆ, ನಂತರ ಇವರೇ ಮನುಷ್ಯರಿಂದ ದೇವತೆಗಳು ಆಗ್ತಾರೆ. ಚಿತ್ರ ಕಿತನಾ ಕ್ಲಿಯರ್ ಹೇ, ಈ ಚಿತ್ರ ಎಷ್ಟು ಸ್ಪಷ್ಟವಾಗಿದೆ. ಬಲ್ ಅಪ್ನಾ ಬಿ ಚಿತ್ರ ದೋ ಊಪರ್ ಮೇ ವ ಬಾಜು ಮೇ ಡಬಲ್ ಸಿರ್ತಾಜ್ ವಾಲಾ. ಬಾಬೋರ್ ಹೇಳ್ತಾರೆ ತಮ್ಮ ಚಿತ್ರವನ್ನು ತಗೊಳ್ಳಿ, ಫೋಟೋವನ್ನು ತಗೊಂಡು ನಂತರ ಅದ್ರ ಪಕ್ಕದಲ್ಲೋ ಯಾವುದು ನಿಮ್ಮ ದೇವತಾ ಚಿತ್ರ ಇದೆ, ಡಬಲ್ ಕಿರೀಟಧಾರಿಗಳಾಗುವಂತಹ ಚಿತ್ರ ಇದೆ, ಎರಡೂ ಕೂಡ ಪಕ್ಕ ಪಕ್ಕ ಇಡಿ. ಯೋಗ್ಬಲ್ ಸೆ ಹಮ್ ಏಸೆ ಬಂತೆ ಹೇ, ಮತ್ತೆ ವಿಚಾರ ಮಾಡಿ ನಾನು ಯೋಗದ ಶಕ್ತಿಯಿಂದ ಇಂತಹ ಡಬಲ್ ಕಿರೀಟಧಾರಿ ದೇವತೆ ಆಗ್ತೇನೆ ಅಂತ. ऊपर में शिव बाबा उनके याद करते मनुष्य से देवता बन जाते हैं. ಮತ್ತೆ ಮೇಲೆ ಶಿವಬಾಬೋರ ಚಿತ್ರವನ್ನು ಇಡಿ, ನಂತರ ನೋಡ್ಕೊಳ್ಳಿ ನಾನು ಈ ಶಿವಬಾಬೋರನ್ನು ನೆನಪು ಮಾಡ್ತಾ ಮಾಡ್ತಾ ಇಂತಹ ಮನುಷ್ಯನಿಂದ ಹೀಗೆ ಡಬಲ್ ಕಿರೀಟಧಾರಿ ದೇವತೆ ಆಗ್ತೇನೆ. ಬಿಲ್ಕುಲ್ ಕ್ಲಿಯರ್ ಹೇ, ಬಾಬೋರ್ ಹೇಳ್ತಾರೆ ಇದು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ರಂಗೀನ್ ಚಿತ್ರ ಕಾ ಹಿಸಾಬ್ ಐಸಾ ಹೋ ಜೋ ಮನುಷ್ಯ ದೇಕರ್ ಖುಷ್ ಹೋ ಜಾಯ್. ಇಂತಹ ಸುಂದರವಾದಂತಹ ಬಣ್ಣಿತವಾದಂತಹ ಚಿತ್ರವನ್ನು ಮಾಡಿ, ಇಂತಹ ಪುಸ್ತಕವನ್ನು ಮಾಡಿ, ಇದರಿಂದ ಮನುಷ್ಯರು ನೋಡಿ ಬಹಳ ಖುಷಿಯಾಗೋಗ್ಬಿಡ್ತಾರೆ. ಉನ್ಸೆ ಫಿರ್ ಕುಚ್ ಹಲ್ಕೆ ಬಿ ಚಾಪ್ ಸಕ್ತೆ ಹೇ ಜೋ ಗರೀಬೋಂ ಕೆ ಲಿಯೆ. ಅದಾದ ನಂತರ ಸ್ವಲ್ಪ ಕಡಿಮೆ ಬೆಲೆ ಪುಸ್ತಕಗಳನ್ನು ಮುದ್ರಣ ಮಾಡಿಸಿ ಅದನ್ನು ತಾವು ಬಡವ್ರಿಗೂ ಕೂಡ ಕೊಡ್ಬೋದು. ಬಡೆ ಸೆ ಚೋಟಾ ಚೋಟೆ ಸೆ ಚೋಟಾ ಕರ್ ಸಕ್ತೆ ಹೋ, ರಹಸ್ಯ ಉಸ್ಮೆ ಆ ಜಾಯೇಗಾ. ದೊಡ್ಡದ್ರಿಂದ ಚಿಕ್ಕದು, ಚಿಕ್ಕದ್ರಲ್ಲೂ ಕೂಡ ಇನ್ನ ಚಿಕ್ಕದು, ಇದರಲ್ಲಿ ನಿಮಗೆ ರಹಸ್ಯ ಅನ್ನೋದು ಬಂದ್ಬಿಡತ್ತೆ. ಬಾಬೋರ್ ಹೇಳ್ತಾರೆ ಆ ಪುಸ್ತಕಗಳ ಮುದ್ರಣವನ್ನು ಬಹಳ ದೊಡ್ಡದ್ರಿಂದ ಚಿಕ್ಕದನ್ನಾಗಿ ಮಾಡಿ, ನಂತರ ಚಿಕ್ಕದರಲ್ಲೂ ಕೂಡ ತಾವು ಚಿಕ್ಕದನ್ನಾಗಿ ಪುಸ್ತಕಗಳನ್ನು ಮಾಡ್ಬೋದು. ಅದರಲ್ಲಿ ರಹಸ್ಯಗಳನ್ನು ಸ್ಪಷ್ಟವಾಗಿ ಬರೆದುಬಿಡಿ. ಗೀತಾಕ್ಕೆ ಭಗವಾನ್ ವಾಲಾ ಚಿತ್ರ ಹೇ ಮುಖ್ಯ, ಅದರಲ್ಲಿ ಗೀತೆಯ ಭಗವಂತನ ಚಿತ್ರ ಬಹಳ ಮುಖ್ಯವಾದದ್ದು. उस गीता पर कृष्ण का चित्र, उस गीता पर त्रिमूर्ति का चित्र होने से मनुष्य को समझाने में सहज होता है. ಒಂದು ಗೀತೆಯ ಹತ್ರ ಶ್ರೀಕೃಷ್ಣನ ಚಿತ್ರವನ್ನು ತೋರಿಸಿ, ಮತ್ತೊಂದು ಗೀತೆಯ ಹತ್ರ ತ್ರಿಮೂರ್ತಿ ಶಿವನ ಚಿತ್ರವನ್ನು ತೋರಿಸಿ, ಇದರಿಂದ ಮನುಷ್ಯರಿಗೆ ಅರ್ಥ ಮಾಡಿಸೋದು ಬಹಳ ಸಹಜ ಆಗತ್ತೆ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ್ ಯಹಾ ಹೇ, ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಇಲ್ಲಿದ್ದಾರೆ. ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನ್ ಮೇ ತೋ ಹೋ ನಹಿ ಸಕ್ತಾ, ಪ್ರಜಾಪಿತ ಬ್ರಹ್ಮ ಅವರು ಸೂಕ್ಷ್ಮವತನದಲ್ಲಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. कहते हैं ब्रह्म देवताय नमः, विष्णु देवताय नमः. अब देवता कौन ठहरे? ಬಾಬೋರ್ ಹೇಳ್ತಾರೆ ಬ್ರಹ್ಮ ದೇವತಾಯ ನಮಃ ಅಂತ ಪೂಜೆ ಮಾಡ್ತಾರೆ,
ವಿಷ್ಣು ದೇವತಾಯ ನಮಃ ಅಂತ ಪೂಜೆ ಮಾಡ್ತಾರೆ. ಅದಕ್ಕಾಗಿ ಈಗ ದೇವತೆಗಳು ಅಂದರೆ ಯಾರು? ದೇವತಾಯೇ ತೋ ಯಹ ರಾಜ್ಯ ಕರ್ತೇತೆ. ಆ ದೇವತೆಗಳೇ ಈ ಒಂದು ಪ್ರಪಂಚದಲ್ಲಿ ರಾಜ್ಯವನ್ನ ನಡೆಸ್ತಾ ಇದ್ರು. ಡೈಟಿಸಮ್ ತೋ ಹೇನ, ದೈವಿ ರಾಜಧಾನಿ ಅಂತೂ ಇತ್ತು ತಾನೆ. ತೋ ಯह सब अच्छी ರೀತಿ ಸಮಜಾನಾ ಪಡ್ತಾ ಹೈ. ಹಾಗಾದರೆ ಇದೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೆ ಬ್ರಹ್ಮ ದೋನೋ ಯಹಾ ಹೈ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ ಇವರಿಬ್ಬರು ಕೂಡ ಇಲ್ಲೇ ಇದ್ದಾರೆ. ಚಿತ್ರ ಹೇ ತೋ ಸಮಜಾಯ ಜಾ ಸಕ್ತಾ ಹೈ. ಯಾವಾಗ ಚಿತ್ರ ಇರುತ್ತೆ ಆಗ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೋದಾಗಿದೆ. ಪೆಹಲೆ ಪೆಹಲೆ ಅಲಫ್ ಕೋ ಸಿದ್ಧ ಕರೋ ತೋ ಸಬ್ ಬಾತೆ ಸಿದ್ಧ ಹೋ ಜಾಯೇಗಿ. ಮೊಟ್ಟ ಮೊದಲು ತಂದೆ ಯಾರು ಅಂತ ಸಿದ್ಧ ಮಾಡಿ ತಿಳಿಸಿ, ಆಗ ಬೇರೆಲ್ಲ ಮಾತುಗಳು ಕೂಡ ತನಗಾಗಿ ತಾನೇ ಸಿದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ತಾ ಒಪ್ಕೊಳ್ತಾ ಹೋಗ್ತಾರೆ. ಪಾಯಿಂಟ್ಸ್ ತೋ ಬಹುತ್ ಹೈ ಅವ್ರ ಸಬ್ ಧರ್ಮ ಸ್ಥಾಪನ್ ಕರ್ನೆ ಆತೆ ಹೈ. ಜ್ಞಾನ ಬಿಂದುಗಳಂತೂ ಅನೇಕ ಇದೆ, ಬೇರೆ ಎಲ್ಲರೂ ಕೂಡ ಧರ್ಮ ಸ್ಥಾಪನೆಯನ್ನು ಮಾಡಲಿಕ್ಕಾಗಿ ಬರ್ತಾರೆ. ಬಾಪ್ ತೋ ಸ್ಥಾಪನಾ ಅವ್ರ ವಿನಾಶ ದೋನೋ ಕರಾತೆ ಹೈ. ಆದರೆ ತಂದೆ ಅಂತೂ ಸ್ಥಾಪನೆ ಹಾಗೂ ವಿನಾಶ ಎರಡನ್ನೂ ಕೂಡ ಮಾಡಿಸ್ತಾರೆ. ಹೋತಾ ಹೇ ಸಬ್ ಡ್ರಾಮಾ ಅನುಸಾರ ಹಿ. ಬಾಬೋರ್ ಹೇಳ್ತಾ ಇದ್ರೆ ಎಲ್ಲವೂ ಕೂಡ ವಿಶ್ವ ನಾಟಕದ ಅನುಸಾರ ನಡೆಯುತ್ತೆ. ಬ್ರಹ್ಮ ಬೋಲ್ ಸಕ್ತೆ, ವಿಷ್ಣು ಬೋಲ್ ಸಕ್ತೆ ಹೇ. ಬ್ರಹ್ಮ ಅಂತ ಕರಿಬೋದು, ವಿಷ್ಣು ಅಂತ ಕರೀಲಿಕ್ಕೆ ಸಾಧ್ಯನಾ? ಸೂಕ್ಷ್ಮ ವತನ್ ಮೇ ಕ್ಯಾ ಬೋಲೆಂಗೆ. ಸೂಕ್ಷ್ಮ ವತನದಲ್ಲಿ ಎಲ್ಲಿ ಮಾತಾಡ್ತೀರಾ? ಎಸ್ ಸಬ್ ಸಮಜ್ನೆ ಕಿ ಬಾತೆ ಹೈ. ಅಂದರೆ ಮಾತನಾಡೋದು, ಶಬ್ದದಲ್ಲಿ ಬರೋದು ಈ ಸಾಕಾರ ಪ್ರಪಂಚದಲ್ಲಿ. ಸೂಕ್ಷ್ಮ ವತನದಲ್ಲಿ ಶಬ್ದದ ಪ್ರಪಂಚ. ಶಬ್ದ ಎಲ್ಲಿಂದ ಬರುತ್ತೆ? ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳುವಂತಹ ವಿಷಯಗಳು. ಯಹಾ ತುಮ್ ಸಮಜ್ಕರ್ ಫಿರ್ ಟ್ರಾನ್ಸ್ಫರ್ ಹೋತೆ ಹೋ ಊಪರ್ ಕ್ಲಾಸ್ ಮೇ. ಬಾಬೋರ್ ಹೇಳ್ತಾ ಇದ್ದಾರೆ, ತಾವು ಇಲ್ಲಿ ಚೆನ್ನಾಗಿ ಜ್ಞಾನವನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ತಾವು ವರ್ಗಾವಣೆ ಆಗ್ತೀರಾ ಮುಂದಿನ ತರಗತಿಗೆ. ಕಮ್ರಾ ಹಿ ದೂಸರಾ ಮಿಲ್ತಾ ಹೈ. ಬಾಬೋರ್ ಹೇಳ್ತಾರೆ, ನಿಮಗೆ ಯಾವುದು ಕೊಠಡಿ ಇದೆ ಅದು ಬೇರೆ ಕೊಠಡಿ ಸಿಗುತ್ತೆ. ಅಂದರೆ ಈ ಸಾಕಾರ ಪ್ರಪಂಚ, ಈ ಸಾಕಾರ ಶರೀರದಿಂದ ಬೇರೆ ಕೊಠಡಿಗೆ ಹೋಗ್ತೀವಿ. ಅದಾಗಿದೆ ಸೂಕ್ಷ್ಮ ವತನ, ಸೂಕ್ಷ್ಮ ಶರೀರಧಾರಿಗಳು. ಮೂಲ್ ವತನ್ ಮೇ ಕೋಯಿ ಬೈಠೋ ನಹಿ ಜಾನಾ ಹೈ. ಬಾಬೋರ್ ಹೇಳ್ತಾರೆ, ಅದಾದಮೇಲೆ ಅದಕ್ಕಿಂತ ಬೇರೆ ಕೊಠಡಿ ಆಗಿದೆ ಮೂಲವತನ. ಅಲ್ಲಂತೂ ನಾವು ಕೂತ್ಕೊಂಡೇ ಇರೋದಿಲ್ಲ, ಅಲ್ಲೇ ಕೂತಿರೋದಿಲ್ಲ. ಫಿರ್ ವಹಾ ಸೆ ನಂಬರ್ವಾರ್ ಆನಾ ಹೋತಾ ಹೈ. ಅದಾದ ನಂತರ ಅನುಕ್ರಮವಾಗಿ ನಂಬರ್ವಾರ್ ಆಗಿ ಅಲ್ಲಿಂದ ನಮ್ಮ ಮನೆ ಶಾಂತಿಧಾಮದಿಂದ ಈ ಸಾಕಾರ ಪ್ರಪಂಚಕ್ಕೆ ಬರ್ತೇವೆ. ಪೆಹಲೆ ಪೆಹಲೆ ಮೂಲ್ ಬಾತ್ ಏಕ್ ಹಿ ಹೈ, ಉಸ್ ಪರ್ ಜೋರ್ ದೇನಾ ಚಾಹಿಯೆ. ಮೊಟ್ಟ ಮೊದಲು ಮುಖ್ಯವಾದಂತಹ ಮಾತೆ ಇದಾಗಿದೆ, ಇದರ ಬಗ್ಗೆ ನಾವು ಒತ್ತಿ ತಿಳಿಸ್ಕೊಡ್ಬೇಕಾಗಿದೆ. ಕಲ್ಪ ಪೆಹಲೆ ಬಿ ಏಸೆ ಹುವಾ ಥಾ. ಕಲ್ಪದ ಹಿಂದೆನೂ ಕೂಡ ಇದೇ ರೀತಿ ಆಗಿತ್ತು. यह ಸೆಮಿನಾರ್ ಆದಿ ಬಿ ಏಸೆ ಹಿ ಕಲ್ಪ ಪೆಹಲೆ ಹುಯೇ ಥೆ. ಈ ಸೆಮಿನಾರ್ಗಳು ಕೂಡ ಕಲ್ಪದ ಹಿಂದೆ ಇದೇ ರೀತಿ ಆಗಿತ್ತು. ಏಸೆ ಪಾಯಿಂಟ್ಸ್ ನಿಕಲ್ತಿ ಥಿ. ಇಂತಹ ಹೊಸ ಹೊಸ ಜ್ಞಾನ ಬಿಂದುಗಳು ಹೊರಬರ್ತಾ ಇದ್ವು. ಆಜ್ ಕಾ ದಿನ್ ಜೋ ಪಾಸ್ ಹುವಾ ಅಚ್ಚಾ ಹುವಾ, ಫಿರ್ ಕಲ್ಪ ಬಾದ್ ಏಸೆ ಹಿ ಹೋಗಾ. ಈ ದಿನ ಏನು ನಡೆದೋಯ್ತು ಅದು ಚೆನ್ನಾಗಿ ನಡೆದಿದೆ, ಕಲ್ಪದ ನಂತರವೂ ಕೂಡ ಇದೇ ರೀತಿ ನಡೆಯುತ್ತೆ. ಏಸೆ ಏಸೆ ಅಪ್ನಿ ಧಾರಣಾ ಕರ್ತೆ ಪಕ್ಕಾ ಹೋತೆ ಜಾವೋ. ಹೀಗೆ ಧಾರಣೆಯನ್ನು ಮಾಡ್ತಾ ಪರಿಪಕ್ವ ಆಗ್ತಾ ಹೋಗಿ. ಬಾಬಾನೇ ಕಹಾ ಥಾ ಮ್ಯಾಗ್ಝೀನ್ ಮೇ ಬಿ ಡಾಲೋ ಯೆ ಲಡಾಯಿ ಲಗಿ ತಿ ನಥಿಂಗ್ ನ್ಯೂ. ಬಾಬೋರು ಕೂಡ ಹೇಳ್ತಾ ಇದ್ರು, ಇದನ್ನೆಲ್ಲವನ್ನು ಕೂಡ ತಾವು ಪತ್ರಿಕೆಗಳಲ್ಲಿ ಹಾಕ್ಸಿ. ಯುದ್ಧ ಅನ್ನೋದು ನಡೀತು, ಇದ್ಯಾವುದು ಕೂಡ ಹೊಸದಲ್ಲ. 5000 ವರ್ಷ ಪೆಹಲೆ ಬಿ ಏಸೆ ಹುವಾ ಥಾ. 5000 ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿ ನಡೆದಿತ್ತು. ಯ ಬಾತೆ ತುಮ್ ಹಿ ಸಮಜ್ತೆ ಹೋ. ಈ ಎಲ್ಲ ಮಾತುಗಳನ್ನು ತಾವೇ ಅರ್ಥ ಮಾಡ್ಕೊಳ್ತೀರಾ. ಬಾಹರ್ ವಾಲೆ ಸಮಜ್ ನಾ ಸಕೆ. ಹೊರಗಿನ ಪ್ರಪಂಚದವರು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಿರ್ಫ್ ಕಹೆಂಗೆ ಬಾದೆ ತೋ ವಂಡರ್ಫುಲ್ ಹೈ. ಕೇವಲ ಹೇಳ್ತಾರೆ, ಮಾತುಗಳಂತೂ ವಿಚಾರ ಅಂತೂ ಬಹಳ ಚೆನ್ನಾಗಿದೆ. ಅಚ್ಚಾ ಕಬಿ ಜಾಕರ್ ಸಮಜ್ ಲೇಂಗೆ. ಒಳ್ಳೆಯದು, ಇನ್ಯಾವತ್ತಾದ್ರೂ ಮುಂದೆ ಹೋಗಿ ಅರ್ಥ ಮಾಡ್ಕೊಳ್ತಾರೆ. ಶಿವ್ ಭಗವಾನ್ ವಾಚ್ ಬಚ್ಚೋಂ ಪ್ರತಿ. ಶಿವ ಭಗವಾನ್ ವಾಚ ಮಕ್ಕಳ ಪ್ರತಿ. ऐसे ऐसे ಅಕ್ಷರ ಹೋಂಗೆ ತೋ ಆಕರ್ ಸಮಜೆಂಗೆ ಬಿ. ಇಂತಹ ವಾಕ್ಯಗಳನ್ನು ಬರೆದಿದ್ದೇ ಆದರೆ ಅವ್ರು ಬಂದು ಅವಶ್ಯಕವಾಗಿ ತಿಳ್ಕೊಳ್ತಾರೆ. ನಾಮ್ ಲಿಖಾ ಹುವಾ ಹೇ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯ. ಹೆಸರೇ ಬರೀಲಾಗಿದೆ, ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು.
ಪ್ರಜಾಪಿತ ಬ್ರಹ್ಮ ಸೆ ಫಿರ್ ಬ್ರಾಹ್ಮಣ್ ರಚತೆ ಹೈ. ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಬ್ರಾಹ್ಮಣ್ ದೇವಿ ದೇವತಾ ನಮಃ ಕೇತೆ ಹೇನ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ ತಾನೆ. ಕೌನ್ ಸೆ ಬ್ರಾಹ್ಮಣ್, ಯಾವ ಬ್ರಾಹ್ಮಣರು? ತುಮ್ ಬ್ರಾಹ್ಮಣೋಂ ಕೋ ಭಿ ಸಮಜಾ ಸಕ್ತೆ ಹೋ ಬ್ರಹ್ಮ ಕಿ ಔಲಾದ್ ಕೌನ್ ಹೈ. ತಾವು ಈ ಲೌಕಿಕ ಬ್ರಾಹ್ಮಣರಿಗೂ ಕೂಡ ಅರ್ಥ ಮಾಡಿಸ್ಬೋದು ಬ್ರಹ್ಮನ ಮಕ್ಕಳು ಯಾರಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಕೆ ಇತನೆ ಬಚ್ಚೆ ಹೈ ತೋ ಜರೂರ್ ಯಹಾ ಅಡಾಪ್ಟ್ ಹೋತೆ ಹೋಂಗೆ. ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಮಕ್ಕಳಿದ್ದಾರೆ ಅಂತಂದರೆ ಅವರು ಅವಶ್ಯಕವಾಗಿ ಇಲ್ಲಿ ದತ್ತು ತಗೊಂಡಿರಬೇಕು ತಾನೆ. ಜೋ ಅಪನೆ ಕುಲ್ ಕೆ ಹೋಂಗೆ ವ ಅಚ್ಚಿ ರೀತಿ ಸಮझेंगे. ಯಾರು ನಮ್ಮ ಕುಲದವರಾಗಿರ್ತಾರೆ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ತುಮ್ ತೋ ಬಾಪ್ ಕೆ ಬಚ್ಚೆ ಹೋಗೆಯೇ, ತಾವಂತೂ ತಂದೆಯ ಮಕ್ಕಳಾಗೋಗಿದ್ದೀರಾ. ಬಾಪ್ ಬ್ರಹ್ಮ ಕೋ ಬಿ ಅಡಾಪ್ಟ್ ಕರ್ತೆ ಹೈ, ತಂದೆ ಬ್ರಹ್ಮನನ್ನು ಕೂಡ ದತ್ತು ತಗೊಳ್ತಾರೆ. ನಹಿ ತೋ ಶರೀರ್ ವಾಲಿ ಚೀಸ್ ಆಯಿ ಕಹಾ ಸೆ. ಇಲ್ಲ ಅಂತಂದರೆ ಈ ಶರೀರದ ವಸ್ತು ಎಲ್ಲಿಂದ ಬಂತು. ಬ್ರಾಹ್ಮಣ್ ಇನ್ ಬಾತೋಂ ಕೋ ಸಮझेंगे, ಸನ್ಯಾಸಿ ನಹಿ ಸಮझेंगे. ಬ್ರಾಹ್ಮಣರು ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಸನ್ಯಾಸಿಗಳು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅಜ್ಮೇರ್ ಮೇ ಬ್ರಾಹ್ಮಣ್ ಹೋತೆ ಹೈ ಔರ್ ಹರಿದ್ವಾರ್ ಮೇ ಸನ್ಯಾಸಿ ಹಿ ಸನ್ಯಾಸಿ ಹೈ. ಬಾಬೋರ್ ಹೇಳ್ತಾ ಇದ್ರೆ ಅಜ್ಮೀರಲ್ಲಿ ಬ್ರಾಹ್ಮಣರು ಇರ್ತಾರೆ ಮತ್ತು ಹರಿದ್ವಾರದಲ್ಲಿ ಸನ್ಯಾಸಿಯರೇ ಸನ್ಯಾಸಿಯರು. ಪಂಡೆ ಬ್ರಾಹ್ಮಣ್ ಹೋತೆ ಹೈ, ಮಾರ್ಗದರ್ಶಕರು ಬ್ರಾಹ್ಮಣರಾಗಿರ್ತಾರೆ. ಪರಂತು ವ ತೋ ಭೂಕೆ ಹೋತೆ ಹೈ, ಆದರೆ ಅವರಂತೂ ಹಸುವಿನಿಂದ ಇರ್ತಾರೆ. ಬೋಲೋ ತುಮ್ ಅಭಿ ಜಿಸ್ಮಾನಿ ಪಂಡೆ ಹೋ. ಅವ್ರಿಗೆ ತಾವು ಹೇಳಿ ತಾವಂತೂ ಈ ಸ್ಥೂಲವಾದಂತಹ ಮಾರ್ಗದರ್ಶಕರಾಗಿದ್ದೀರಾ. ಅಬ್ ರುಹಾನಿ ಪಂಡೆ ಬನೋ, ಈಗ ಆತ್ಮಿಕ ಮಾರ್ಗದರ್ಶಕರಾಗಿ. ತುಮ್ಹಾರಾ ಬಿ ನಾಮ್ ಪಂಡಾ ಹೈ. ಬಾಬೋರು ನಾವು ಬ್ರಾಹ್ಮಣರಿಗೆ ಹೇಳ್ತಾ ಇದ್ದಾರೆ ತಾವು ಕೂಡ ಮಾರ್ಗದರ್ಶಕರಾಗಿದ್ದೀರಾ. ಪಾಂಡವ್ ಸೇನಾ ಕೋ ಬಿ ಸಮಜ್ತೆ ನಹಿ ಹೈ, ಪಾಂಡವ ಸೇನೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಾಬಾ ಹೇ ಪಾಂಡವೋಂ ಕಾ ಸಿರ್ಮೋರ್, ಬಾಬೋರಾಗಿದ್ದಾರೆ ಪಾಂಡವರ ಅಧಿಪತಿ. कहते हैं हे बच्चे मामेकम याद करो तो विकर्म विनाश होंगे और चले जाएंगे अपने घर. ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿದ್ದೆ, ಆದರೆ ವಿಕರ್ಮ ವಿನಾಶ ಆಗಿ ನಾವು ಮತ್ತೆ ನಮ್ಮ ಮನೆಗೆ ಹೊರಟೋಗ್ತೇವೆ. ಫಿರ್ ಬಡಿ ಯಾತ್ರಾ ಹೋಗಿ ಅಮರ್ಪುರಿ ಕಿ. ಅದಾದ ನಂತರ ಬಹಳ ದೊಡ್ಡ ಯಾತ್ರೆ ಅಮರಪುರಿದಾಗಿರುತ್ತೆ. ಮೂಲ್ ವತನ್ ಕಿ ಕಿತನಿ ಬಡಿ ಯಾತ್ರಾ ಹೋಗಿ. ಮೂಲ ವತನದಲ್ಲಿ ಎಷ್ಟು ಮಹಾ ಯಾತ್ರೆ ಆಗಲಿಕ್ಕೆ ಸಾಧ್ಯ. ಸಬ್ಕಿ ಸಬ್ ಆತ್ಮಾಯೇ ಜಾಯೇಗಿ. ಮೂಲವತನಕ್ಕಂತೂ ಎಲ್ಲ ಆತ್ಮಗಳು ಕೂಡ ಒಟ್ಟಿಗೆ ಹೋಗ್ತಾರೆ. ಜೈಸೆ ಮಕ್ಕಳೋಂ ಕಾ ಜುಂಡ್ ಹೋತಾ ಹೆನಾ, ಹೇಗೆ ನೊಣಗಳ ಗುಂಪು ಇರುತ್ತೆ ತಾನೇ. ಮಕ್ಕಿಯೋಂ ಕಿ ಬಿ ರಾಣಿ ಬಾಗ್ತಿ ಹೈ ತೋ ಉನ್ಕೆ ಪಿಛಾಡಿ ಸಬ್ ಬಾಗ್ತೆ ಹೈ. ಹೇಗೆ ರಾಣಿ ದುಂಬಿ ಹೋಗುತ್ತೆ ಅಂತಂದರೆ ಅದರ ಹಿಂದೆ ಬೇರೆಲ್ಲ ದುಂಬಿಗಳು ಹಿಂದೆ ಓಡುತ್ತವೆ. ವಂಡರ್ ಹೆನಾ, ಎಷ್ಟು ಅದ್ಭುತ ತಾನೇ. ಸಬ್ ಆತ್ಮಾಯೇ ಬಿ ಮಚ್ಚರೋ ಮಿಸಲ್ ಜಾಯಂಗಿ. ಅದೇ ರೀತಿ ಎಲ್ಲ ಆತ್ಮಗಳು ಕೂಡ ಸೊಳ್ಳೆಗಳ ಸಮಾನ ಹೋಗ್ತಾರೆ ಮನೆಗೆ. ಶಿವ್ ಕಿ ಬಾರಾತ್ ಹೆನಾ, ಶಿವನ ಮೆರವಣಿಗೆ ತಾನೇ. ತುಮ್ ಸಬ್ ಹೋ ಬ್ರೈಡ್ಸ್, ಮೇ ಬ್ರೈಡ್ ಗ್ರೂಮ್ ಆಯಾ ಹೂँ ಸಬ್ಕೋ ಲೇ ಜಾನೆ. ತಾವೆಲ್ಲರೂ ಕೂಡ ಪ್ರಿಯತಮೆಯರಾಗಿದ್ದೀರಾ, ನಾನಾಗಿದ್ದೀನಿ ಪ್ರಿಯತಮ, ತಮ್ಮೆಲ್ಲರನ್ನು ಕೂಡ ಕರ್ಕೊಂಡೋಗ್ತಾನೆ. ತುಮ್ ಚೀಚಿ ಹೋ ಗಯೇ ಹೋ ಇಸ್ಲಿಯೇ ಶೃಂಗಾರ್ ಕರ್ ಸಾತ್ ಲೇ ಜಾವುಂಗಾ. ತಾವು ಬಹಳ ಕೊಳಕರಾಗೋಗ್ಬಿಟ್ಟಿದ್ದೀರಾ, ಅದಕ್ಕಾಗಿ ನಿಮ್ಮನ್ನು ಶೃಂಗಾರ ಮಾಡಿ ನಂತರ ಜೊತೆಗೆ ಕರ್ಕೊಂಡೋಗ್ತೇನೆ. ಜೋ ಶೃಂಗಾರ ನಹಿ ಕರೆಂಗೆ ತೋ ಸಜಾ ಕಾಯಂಗೆ. ಯಾರು ಶೃಂಗಾರವನ್ನು ಮಾಡ್ಕೊಳ್ಳಲ್ಲ ಅವರು ಶಿಕ್ಷೆಯನ್ನು ಭೋಗಿಸ್ತಾರೆ. ಜಾನಾ ತೋ ಹೇ ಹಿ, ಹೋಗೋದಂತೂ ಹೋಗಲೇಬೇಕು. ಕಾಶಿ ಕಲ್ವಟ್ ಮೇ ಬಿ ಮನುಷ್ಯ ಮರ್ತೆ ಹೇ ತೋ ಸೆಕೆಂಡ್ ಮೇ ಕಿತನಿ ಸಜಾಯೇ ಭೋಗ್ ಲೇತೆ ಹೇ. ಕಾಶಿ ಕಲ್ವಟ್ಟಲ್ಲೂ ಕೂಡ ಯಾವಾಗ ಮನುಷ್ಯರು ಸಾಯ್ತಾರೆ ಆಗ ಒಂದು ಕ್ಷಣದಲ್ಲಿ ಎಷ್ಟೊಂದು ಶಿಕ್ಷೆಯನ್ನು ಭೋಗಿಸ್ಬಿಡ್ತಾರೆ. ಮನುಷ್ಯ ಚಿಲ್ಲಾತೆ ಇರತ್ತೆ ಹೇ, ಮನುಷ್ಯರು ಕೂಗಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಯ ಬಿ ಐಸೆ ಹೇ ಸಮಜ್ತೆ ಹೇ ಹಮ್ ಜೈಸೆ ಕಿ ಜನ್ಮ ಜನ್ಮಾಂತರ ಕಾ ದುಃಖ ಸಜಾ ಭೋಗ್ ರಹಾ ಹೂँ. ಅದೇ ರೀತಿ ಇಲ್ಲೂ ಕೂಡ ತಿಳ್ಕೊಳ್ತಾರೆ ನಾನು ಜನ್ಮ ಜನ್ಮಾಂತರದ ದುಃಖ ಶಿಕ್ಷೆಯನ್ನು ಭೋಗಿಸ್ತಾ ಇದ್ದೀನಿ.
वह दुख की फीलिंग ऐसी होती है, ಆ ದುಃಖದ ಅನುಭವ ಹೀಗಿರುತ್ತೆ. ಜನ್ಮ ಜನ್ಮಾಂತರ के पापों की सजा मिलती है. ಜನ್ಮ ಜನ್ಮಾಂತರದ ಪಾಪದ ಶಿಕ್ಷೆ ಅನ್ನೋದು ಸಿಗುತ್ತೆ. ಕಿತನಿ ಸಜಾಯೇ ಖಾಯೆಂಗೆ ಉತನಾ ಪದ್ ಕಮ್ ಹೋ ಜಾಯೇಗಾ. ಎಷ್ಟು ತಾವು ಶಿಕ್ಷೆಯನ್ನು ಭೋಗಿಸ್ತೀರಾ ಅಷ್ಟು ಕಡಿಮೆ ಪದವಿ ಅನ್ನೋದು ಸಿಗುತ್ತೆ. ಇಸ್ಲಿಯೇ ಬಾಬಾ कहते हैं योग बल से हिसाब किताब चुक्त करो. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ, ಮಕ್ಕಳೇ ಯೋಗದ ಶಕ್ತಿಯಿಂದ ತಮ್ಮ ಲೆಕ್ಕಾಚಾರವನ್ನು ಮುಕ್ತಾಯ ಮಾಡ್ಕೊಳ್ಳಿ. ಯಾದ್ಸೆ ಜಮಾ ಕರ್ತೆ ಜಾವು, ನೆನಪಿನಿಂದ ತಾವು ಜಮಾ ಮಾಡ್ಕೊಳ್ತಾ ಹೋಗಿ. ನಾಲೆಜ್ ತೋ ಬಹುತ್ ಸಹಜ ಹೇ, ಜ್ಞಾನ ಅಂತೂ ಬಹಳ ಸಹಜವಾಗಿದೆ. ಅಬ್ ಹರ್ ಕರ್ಮ ಜ್ಞಾನಯುಕ್ತ ಕರ್ನಾ ಹೇ. ಅದಕ್ಕಾಗಿ ಈಗ ಪ್ರತಿಯೊಂದು ಕರ್ಮವೂ ಕೂಡ ಜ್ಞಾನದಿಂದ ತುಂಬಿರುವಂತಹ ಕರ್ಮಗಳನ್ನು ಮಾಡಬೇಕಾಗಿದೆ. ದಾನ್ ಬಿ ಪಾತ್ರಕೋ ದೇನಾ ಹೇ. ದಾನವನ್ನು ಕೂಡ ಯಾರು ಪಾತ್ರರಾಗಿರ್ತಾರೆ, ಯೋಗ್ಯರಾಗಿರ್ತಾರೆ, ಅವ್ರಿಗೆ ಕೊಡಬೇಕಾಗತ್ತೆ. ಪಾಪ್ ಆತ್ಮೋं को देने से फिर देने वाले पर भी उसका असर पड़ जाता है. ತಾವೇನಾದರೂ ಪಾಪಾತ್ಮಗಳಿಗೆ ದಾನ ಮಾಡಿದ್ದೇ ಆದರೆ ಆ ಪಾಪದ ಹೊರೆ ದಾನ ಮಾಡಿದವರ ಮೇಲೂ ಕೂಡ ಬೀಳುತ್ತೆ. ವಹ ಬಿ ಪಾಪ್ ಆತ್ಮಾಯೇ ಬನ್ ಜಾತೆ ಹೇ. ಅವರು ಕೂಡ ಪಾಪಾತ್ಮರು ಆಗೋಗ್ಬಿಡ್ತಾರೆ. ऐसे को ಕಭಿ ನಹಿ ದೇನಾ ಚಾಹಿಯೇ. ಅಂತಹ ಪಾಪಾತ್ಮಗಳಿಗೆ ಎಂದಿಗೂ ಕೂಡ ದಾನವನ್ನು ಕೊಡಬಾರ್ದು. ಜೋ ಜೈಸಾ ಪೈಸೆ ಸೆ ಜಾಕರ್ ಫಿರ್ ಕೋಯಿ ಪಾಪ್ ಆದಿ ಖರೆ. ಯಾರು ಅಂತಹ ಹಣದಿಂದ ಹೋಗಿ ಬೇರೆ ಪಾಪವನ್ನು ಮಾಡಿಬಿಡ್ತಾರೆ. ದಾನ ಮಾಡಿರುವಂತಹ ಹಣವನ್ನು ತಗೊಂಡು ಮತ್ತಿನ್ನೊಂದು ಪಾಪವನ್ನು ಮಾಡ್ತಾರೆ. ಪಾಪ್ ಆತ್ಮೋं को देने वाले तो दुनिया में बहुत बैठे हैं. ಆ ಪಾಪಾತ್ಮಗಳಿಗೆ ದಾನವನ್ನು ಕೊಡುವಂಥವರಂತೂ ಪ್ರಪಂಚದಲ್ಲಿ ಬಹಳಷ್ಟು ಜನ ಕೂತಿದ್ದಾರೆ. ಅಬ್ ತುಮ್ಕೋ ತೋ ಐಸಾ ನಹಿ ಕರ್ನಾ ಹೇ. ತಾವಂತೂ ಹಾಗೆ ಮಾಡಬಾರ್ದಾಗಿದೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್ ಆಗಿದೆ. ಅಭಿ ಹರ್ ಕರ್ಮ ಜ್ಞಾನಯುಕ್ತ ಕರ್ನಾ ಹೇ, ಪಾತ್ರ ಕೋ ಹಿ ದಾನ್ ದೇನಾ ಹೇ. ಈಗ ಪ್ರತಿಯೊಂದು ಕರ್ಮವನ್ನು ಜ್ಞಾನದಿಂದ ಮಾಡಬೇಕಾಗಿದೆ, ತಿಳುವಳಿಕೆಯಿಂದ ಮಾಡಬೇಕಾಗಿದೆ. ಪಾತ್ರರಿಗೆ ಮಾತ್ರ ದಾನವನ್ನು ಕೊಡಬೇಕು. ಪಾಪ ಆತ್ಮೋं से अब कोई पैसा आदि की लेन देन नहीं करनी है. ಪಾಪಾತ್ಮಗಳ ಜೊತೆ ಯಾವುದೇ ಹಣದ ವ್ಯವಹಾರವನ್ನು ಕೊಡೋದು ತೆಗೊಳ್ಳೋದು ಮಾಡಬಾರ್ದಾಗಿದೆ. ಯೋಗ ಬಲ್ ಸೆ ಸಬ್ ಪುರಾನೆ ಹಿಸಾಬ್ ಕಿತಾಬ್ ಚುಕ್ತ ಕರ್ನೆ ಹೇ. ನೆನಪಿನ ಶಕ್ತಿಯಿಂದ ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಮುಗಿಸ್ಬೇಕಾಗಿದೆ. ಎರಡನೇ ಪಾಯಿಂಟು, ಅಪಾರ ಖುಷಿ ಮೇ ರಹನೆ ಕೆ ಲಿಯೆ ಅಪ್ನೆ ಆಪ್ ಸೆ ಬಾತೆ ಕರ್ನಿ ಹೇ. ಅಪಾರವಾದಂತಹ ಖುಷಿಯಲ್ಲಿ ಇರಲಿಕ್ಕಾಗಿ ತಮ್ಮೊಂದಿಗೆ ತಾವೇ ಮಾತನಾಡಬೇಕಾಗಿದೆ. ಬಾಬಾ ಆಪ್ ಆಯೇ ಹೇ ಹಮೇ ಅಪಾರ ಖುಷಿ ಕಾ ಖಜಾನಾ ದೇನೆ. ಮಾತಾಡಬೇಕಂತೆ, ಬಾಬಾ ತಾವಂತೂ ಬಂದಿದ್ದೀರಾ ನಮಗೆ ಅಪಾರವಾದಂತಹ ಖುಷಿಯ ಖಜಾನೆಯನ್ನು ಕೊಡಲಿಕ್ಕಾಗಿ. ಆಪ್ ಹಮಾರಿ ಜೋಲಿ ಬರ್ ರಹೆ ಹೇ. ತಾವಂತೂ ನಮ್ಮ ಜೋಳಿಗೆಯನ್ನು ತುಂಬಿಸ್ತಾ ಇದ್ದೀರಾ. आपके साथ पहले हम ಶಾಂತಿಧಾಮ್ ಜಾಯೆಂಗೆ ಫಿರ್ ಅಪ್ನಿ ರಾಜಧಾನಿ ಮೇ ಆಯೆಂಗೆ. ತಮ್ಮ ಜೊತೆಗೆ ನಾವು ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗ್ತೀವಿ, ನಂತರ ನಮ್ಮ ರಾಜಧಾನಿಯಲ್ಲಿ ಬರ್ತೇವೆ. ಈಗ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ತಿಳುವಳಿಕೆಯಿಂದ ಮಾಡಬೇಕಾಗಿದೆ. ಯೋಗ್ಯರಿಗೆ ಮಾತ್ರ ದಾನವನ್ನು ಕೊಡಬೇಕಾಗಿದೆ. ಪಾಪಾತ್ಮಗಳ ಜೊತೆ ಯಾವುದೇ ಹಣದ ವ್ಯವಹಾರವನ್ನು ಕೊಡೋದು ತಗೊಳ್ಳೋದು ಮಾಡಬಾರ್ದಾಗಿದೆ. ಯೋಗದ ಶಕ್ತಿಯಿಂದ ಹಳೆಯ ಎಲ್ಲ ಲೆಕ್ಕಾಚಾರವನ್ನು ಮುಕ್ತಾಯ ಚುಕ್ತು ಮಾಡಬೇಕಾಗಿದೆ. ಅಪಾರ ಖುಷಿಯಲ್ಲಿ ಇರಬೇಕಾಗಿದೆ. ನಮ್ಮೊಂದಿಗೆ ನಾವೇ ಮಾತಾಡ್ಕೊಳ್ಬೇಕಂತೆ, ಬಾಬಾ ತಾವಂತೂ ಬಂದಿದ್ದೀರಾ ನಮ್ಮನ್ನು ಅಪಾರವಾದಂತಹ ಖುಷಿಯ ಖಜಾನೆಯನ್ನು ಕೊಡಲಿಕ್ಕಾಗಿ. ತಾವಂತೂ ನಮ್ಮ ಜೋಳಿಗೆಯನ್ನು ತುಂಬಿಸ್ತಾ ಇದ್ದೀರಾ. ನಿಮ್ಮ ಜೊತೆ ನಾವು ಕೂಡ ಶಾಂತಿಧಾಮಕ್ಕೆ ಈಗ ಹೋಗ್ತೇವೆ, ನಂತರ ಈ ರಾಜಧಾನಿಯಲ್ಲಿ ಬರ್ತೇವೆ. वरदान, कल्प कल्प के विजय की स्मृति के आधार पर
माया दुश्मन का आह्वान करने वाले महावीर ವಿಜಯೀ ಭವ. ಕಲ್ಪ ಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇರೆಗೆ ಮಾಯಾ ಶತ್ರುವಿನ ಆಹ್ವಾನವನ್ನ ಮಾಡುವಂತಹ ಮಹಾವೀರರು ವಿಜಯಿಗಳು ಆಗಿ. ಕಲ್ಪಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇರೆಗೆ ಮಾಯೆ ಶತ್ರುವಿನ ಆಹ್ವಾನವನ್ನ ಮಾಡುವಂತಹ ಮಹಾವೀರ ವಿಜಯಿಗಳಾಗಿ. महावीर विजयी बच्चे पेपर को देखकर घबराते नहीं, क्योंकि त्रिकालदर्शी होने के कारण जानते हैं कि हम कल्प कल्प के विजयी है. ಮಹಾವೀರ ವಿಜಯೀ ಮಕ್ಕಳು ಪರೀಕ್ಷೆಯನ್ನು ನೋಡಿ ಹೆದರೋದಿಲ್ಲ. ಯಾಕೆಂತಂದರೆ ತ್ರಿಕಾಲದರ್ಶಿಗಳಾಗಿರುವ ಕಾರಣ ಅವ್ರಿಗೆ ಗೊತ್ತಿದೆ ನಾವು ಕಲ್ಪಕಲ್ಪವೂ ಕೂಡ ವಿಜಯಿಗಳಾಗಿದ್ದೇವೆ. महावीर कभी ऐसे नहीं कह सकते कि बाबा हमारे पास माया को ना भेजो, कृपा करो, आशीर्वाद करो, शक्ति दो, क्या करो, कोई रास्ता दो, यह भी कमजोरी है. ಮಹಾವೀರರು ಎಂದಿಗೂ ಕೂಡ ಹೀಗೆ ಹೇಳೋದಿಲ್ಲ, ಬಾಬಾ ತಾವು ಮಾಯೆಯನ್ನು ನಮ್ಮ ಹತ್ರ ಕಳಿಸ್ಬೇಡಿ, ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಆಶೀರ್ವಾದವನ್ನು ಮಾಡಿ ನಮಗೆ ಶಕ್ತಿಯನ್ನು ಕೊಡಿ, ನಾನೇನು ಮಾಡಲಿ, ನಮಗೆ ದಾರಿ ಅನ್ನೋದು ತೋರಿಸಿ. ಇದೆಲ್ಲವೂ ಕೂಡ ನಿಶ್ಶಕ್ತರ ಮಾತಾಗಿದೆ. महावीर तो दुश्मन का आह्वान करते हैं कि आओ और हम ವಿಜಯಿ ಬನೆ. ಮಹಾವೀರರಂತೂ ಶತ್ರುಗಳನ್ನು ಆಹ್ವಾನ ಮಾಡ್ತಾರೆ, ಯೋಧರನ್ನು ಆಹ್ವಾನ ಮಾಡ್ತಾರೆ, ಬನ್ನಿ ನಾವಂತೂ ವಿಜಯಿಗಳು ಆಗ್ತೇವೆ. ಮಹಾವೀರ ವಿಜಯೀ ಮಕ್ಕಳು ಪರೀಕ್ಷೆಯನ್ನು ನೋಡಿಬಿಟ್ಟು ಹೆದರೋದಿಲ್ಲ. ಯಾಕೆ ಅಂತಂದರೆ ಅವರು ತ್ರಿಕಾಲದರ್ಶಿಗಳಾಗಿರುವ ಕಾರಣ ಅವ್ರಿಗೆ ಗೊತ್ತಿದೆ ನಾವು ಕಲ್ಪಕಲ್ಪವೂ ಕೂಡ ವಿಜಯಿಗಳಾಗಿದ್ದೇವೆ. ಮಹಾವೀರರು ಎಂದಿಗೂ ಕೂಡ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಾಬಾ ತಾವು ನಮ್ಮ ಹತ್ರ ಮಾಯೆಯನ್ನು ಕಳಿಸ್ಬೇಡಿ, ನಮ್ಮ ಮೇಲೆ ಕೃಪೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ನಮಗೆ ಶಕ್ತಿಯನ್ನು ಕೊಡಿ, ಏನು ಮಾಡೋದು ನನಗೆ ದಾರಿಯನ್ನು ತೋರಿಸಿ, ಇಂತಹ ನಿಶ್ಶಕ್ತ ವಾಕ್ಯಗಳನ್ನು ಅವರು ಹೇಳೋದಿಲ್ಲ. ಮಹಾವೀರರು ಶತ್ರುವನ್ನು ಆಹ್ವಾನ ಮಾಡಿ ಹೇಳ್ತಾರೆ, ಬನ್ನಿ ನಾವಂತೂ ವಿಜಯಿಗಳು ಆಗ್ತೇವೆ ಅಂತ. ಸ್ಲೋಗನ್: समय की सूचना है, ಸಮಾನ್ ಬನೋ ಸಂಪನ್ ಬನೋ. ಸಮಯದ ಸೂಚನೆ ಆಗಿದೆ, ಸಮಾನರಾಗಿ ಸಂಪನ್ನರಾಗಿ. ಸಮಯದ ಸೂಚನೆ ಆಗಿದೆ, ಸಮಾನರಾಗಿ ಸಂಪನ್ನರಾಗಿ. ಅಚ್ಚಾ, ಓಂ ಶಾಂತಿ.